सिद्धं तपस्सिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढयतीश्वरम्। ಸಿದ್ಧಾರೂಢರ ಶ್ರೀಚರಣಗಳಿಗೆ ನಮಿಸಿ ಗುರುನಾಥಾರೂಢರ ಶ್ರೀಪಾದಕ್ಕೂ ಶತಶಿರವಾಗಿ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳವರ ದಿವ್ಯ ಎಳೆದವರಿಗಳಿಗೆ ಪಡಮಟ್ಟು ಶಿವಸ್ವರೂಪಿಗಳೇ ಆದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಹೇಳಿ ಆತ್ಮೀಯರೇ, ವಿಚಾರ ಸಾಗರದಲ್ಲಿ ಎರಡನೇ ತರಂಗದ 85ನೇ ಅಂಕದಿಂದ ಇವತ್ತಿನ ಶಾಸ್ತ್ರವು ಪ್ರಾರಂಭವಾಗುತ್ತದೆ. ಅಂದ್ರ ಕಾರಣಾಧ್ಯಾಸ ನಿರೂಪಣಾ ಅಂತ ಐತದೆ. ಇಲ್ಲಿ ತನಕ ಪೂರ್ವ ಪಕ್ಷಿಗಳು ಹೇಳಿದ್ರು ಏನಂತ, ನಿಮ್ಮ ಈ ಜಗತ್ತು ನಿತ್ಯ ಅಲ್ಲ, ಅಧ್ಯಾಸ ರೂಪ ಅಲ್ಲ. ಯಾಕಂದ್ರೆ ಅಧ್ಯಾಸ ಆಗ್ಬೇಕಾದ್ರೆ ಕಾರಣಗಳು ಬೇಕು. ಪ್ರಮಾತ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ, ಯಾವ ದೋಷನು ಸಿದ್ಧಿಸಂಗಿಲ್ಲ. ಕಾರಣವಾದ ದೋಷಗಳೇ ಇಲ್ಲದ ಮೇಲೆ ಅಧ್ಯಾಸ ಸಂಭವಿಸ್ತದೆ. ಆದ್ರಿಂದ ಜಗತ್ತು ಅಧ್ಯಾಸ ರೂಪ ಅಲ್ಲ, ಸತ್ಯ ಐತಿ. ಸತ್ಯವಾದ ಅಧ್ಯಾಸ ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ, ಅದು ಕರ್ಮದಿಂದ ಆಕತಿ ಅಂತ ಈಗ ಶಂಕ ಮಾಡಿ. ಅದಕ್ಕ ಇಲ್ಲಿ ತನ ಏನ್ ಹೇಳಿದ್ರು ಅಂದ್ರ, ದೋಷ ಅನ್ನೋದು ಏನೈತಲ್ಲ, ಅಧ್ಯಾಸ ಆಗ್ಬೇಕಾದ್ರೆ ದೋಷಗಳು ಬೇಕು ಅಂತ ಪೂರ್ವಪಕ್ಷಿ ಹೇಳಿತ. ಅದಕ್ಕೆ ನಿಶ್ಚಲದಾಸರು ಏನ್ ಹೇಳಿದ್ರು, ಯಾವ ದೋಷ ಬೇಕಾಗಿ ಅವಿದ್ಯಾ ಒಂದು ದೋಷ ಇದ್ರೆ ಎಲ್ಲ ಆಗಿ ಹೋಗ್ತಿ, ದೋಷಗಳ ಕಾರಣ ಇಲ್ಲ ಅಂತ ಅದನ್ನ ಹೇಳ್ಕೊಂಬ. ಇನ್ನ ಮೇಲೆ ಇಲ್ಲಿ ತನಕ ಹೇಳಿದ್ದು ಕಾರ್ಯಾಧ್ಯಾಸದ ಬಗ್ಗೆ, ಏನ ಹೇಳೋದು ಕಾರಣ ಅಧ್ಯಾಸದ ಬಗ್ಗೆ. ಟಿಪ್ಪಣಿ ಅಂತೂ ಮುಗಿದ 119ನೇ ಟಿಪ್ಪಣಿ ಕಾರಣಾಧ್ಯಾಸದ ಮೇಲೆ ಹೇಳ್ಕೊಂಡ್ ಬಂದೇವಿ, ಹೌದಿಲ್ಲ? ಈಗ 85ನೇ ಅಂಕ. 50ನೇ ಅಂಕದಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ, ಅದಕ್ಕೀಗ अधिष्ठान ज्ञान के विशेष रूप से अज्ञान का खंडन ಮಾಡ್ತಾರೆ. ಅಂದ್ರ ಅಧಿಷ್ಠಾನದ ವಿಶೇಷ ರೂಪದಿಂದ ಅಜ್ಞಾನ, ಸಾಮಾನ್ಯ ರೂಪದಿಂದ ಜ್ಞಾನ ಇದ್ದರನ್ನ ಅಧ್ಯಾಸ ಅಂತ ಹೇಳಿದ್ದ, ಅದು ಖಂಡನ. चित सामान्य प्रकाशते नयीन से अज्ञान, लहे प्रकाश सुसुप्ति में चेतनते अज्ञान. ಏನಂದ್ರು, ಚಿತ್ ಸಾಮಾನ್ಯ ಪ್ರಕಾಶತೆ ನಯೀನ ಸೆ ಅಜ್ಞಾನ ಅಂದ್ರೆ ಆತ್ಮನ ಸಾಮಾನ್ಯವಾದ ಸ್ವರೂಪ ಪ್ರಕಾಶ ಏನೈತಲ್ಲ, ಅದರಿಂದ ಆ ಅಜ್ಞಾನ ನಾಶ ಆಗುವುದಿಲ್ಲ. ಅರ್ಥಾತ್ ಆ ಅಜ್ಞಾನಕ್ಕೆ ಅದು ವಿರೋಧಿ ಅಲ್ಲ. ಲಹೇ ಪ್ರಕಾಶ ಸುಸುಪ್ತಿ ಮೇ ಚೇತನತೆ ಅಜ್ಞಾನ. ಅದಕ್ಕ ಉದಾಹರಣೆ ಕೊಡ್ತಾರ. ಏನಂತ, ನಿದ್ರೆಯಲ್ಲಿದ್ದಾಗ ಅಜ್ಞಾನವು ಆತ್ಮನಿಂದಲೇ ಪ್ರಕಾಶಿಸಲ್ಪಡ್ತದೆ. ಸುಸುಪ್ತಿ ಅವಸ್ಥೆಯಲ್ಲಿ ಅಜ್ಞಾನ ಐತಿ, ಆತ್ಮನು ಇದ್ದಾನೆ ಅಂದ ಮೇಲೆ ಅಲ್ಲಿ ಆ ಅಜ್ಞಾನ ಅನ್ನೋದು ಕೂಡ ಪ್ರತೀತಿ ಆಗೇ
ಆಮೇಲೆ ಮತ್ತ ವಿರೋಧ ಇತ್ತಂದ್ರೆ ಅದು ಹೆಂಗಿರ್ತಿತ್ತು, ಅದು ಇಳಕ್ ಬರ್ತಿದ್ದಿಲ್ಲ. ಅರ್ಥ ಸುಸುಪ್ತಿಯ ಒಂದು ಅನುಭವ ಪಾಠ. ನಿದ್ರೆಯಲ್ಲಿ ಅಜ್ಞಾನ ಆತ್ಮ ಪ್ರಕಾಶದಿಂದಲೇ ತಿಳಿಯಲ್ಪಡುತ್ತದೆ ಅಂತ ಹೇಳಿದ್ದಾರೆ. ಟೀಕಾ पूर्वकया जो विशेष रूप से अज्ञात वस्तु में अध्यास हुए हैं. ಹಿಂದೇನ್ ಹೇಳಿದ್ರು, ವಿಶೇಷ ರೂಪದಿಂದ ಅಜ್ಞಾತ ವಸ್ತುವಿನಲ್ಲೇ ಅಧ್ಯಾಸ ಕಟ್ಟಿ ಆತ್ಮ ಸ್ವಯಂ ಪ್ರಕಾಶ ತಾಕೆ ವಿಷಯ ಅಜ್ಞಾನ ಬರೀನೆ. ಆತ್ಮ ಹೇಳೋಣ ಸ್ವಯಂ ಪ್ರಕಾಶ, ಸ್ವಯಂ ಪ್ರಕಾಶ ಆದ ಆತ್ಮನಲ್ಲಿ ಅಜ್ಞಾನ ಹೆಂಗ್ ಸಂಭವಿಸ್ತದೆ? ಸ್ವಯಂ ಪ್ರಕಾಶ ಅಂದ್ರೆ ಪ್ರಕಾಶ, ಬೆಳಕ ಪ್ರಕಾಶ, ಮತ್ತ ಅಲ್ಲಿ ಕಾಕಲ್ ಇರ್ತದೆ ಇಲ್ಲ. ಹಾಗೆ अज्ञान ಎಲ್ಲ ಪ್ರಯತ್ನ ಕಾಯಿತಿ ತಮಕ ಪ್ರಕಾಶ ಪರಸ್ಪರ ವಿರೋಧ ಐತಿ. ಅಂದ್ರ ತಮ ಅಂದ್ರ ಕಾಕಲೆ ಪ್ರಕಾಶ ವಿರೋಧ ಅದಾವ, ಒಂದಿದ್ದಾಗ ಒಂದ್ ಏನಾಗಿಲ್ಲ. ಯಾಕೆ ಜೈಸೆ ಅತ್ಯಂತ ಪ್ರಕಾಶ ಮೇ ಸ್ಥಿತ ರಜ್ಜು ಮೇ ಸರ್ಪ का अध्यास होवे नहीं. ಅತ್ಯಂತ ಪ್ರಕಾಶಮೇ ಅಂದ್ರ ಮಧ್ಯಾಹ್ನ ಬಿಸಿಲಲ್ಲಿ, ಮಧ್ಯಾಹ್ನ ಬಿಸಿಲಲ್ಲಿ ಹಾಕಿ ಬಿದ್ದದ ಅದ್ರ ಸ್ವಲ್ಪ ತೋರ್ತತನ ಇಲ್ಲ, अध्यास होवे नहीं. तैसे स्वयं प्रकाश आत्मा में बंध का अध्यास बने. मत ಅದೇ ರೀತಿ ಸ್ವಯಂ ಪ್ರಕಾಶನಾದ ಆತ್ಮನಲ್ಲಿ ಈ ಬಂಧದ ಅಭ್ಯಾಸ ಆಗುವುದಿಲ್ಲ ಅಂತ ಹೇಳಿದ್ರು. सो शंका भी बने नहीं. ಈ ಶಂಕಾ ಹೇಳಿದ್ದು ಸಂಭವಿಸುವುದಿಲ್ಲ. ಕಾಯತೆ ಯಾಕೆ ಸಂಭವಿಸಲಿಲ್ಲ ಅಂದ್ರೆ यद्यपि आत्मा प्रकाश रूप है, आत्मा प्रकाश रूप है अंतरे यद्यपि कारण, तथापि आत्मा का स्वरूप प्रकाश अज्ञान का विरोधी नहीं. आत्मा प्रकाश स्वरूप अदाನ, ಸ್ವಯಂ ಪ್ರಕಾಶ ಅದಾನ, ಇದ್ರಾಗ ಏನು ವಾದಿಲ್ಲ. ಆದರೆ ಅದು ಅಜ್ಞಾನಕ್ಕೆ ವಿರೋಧಿ ಇಲ್ಲ. जो आत्म स्वरूप प्रकाश अज्ञान का विरोधी होवे तो, जो ಒಂದು ವೇಳೆ ಆತ್ಮನ ಪ್ರಕಾಶ ಸ್ವರೂಪ ಇದು ಅಜ್ಞಾನಕ್ಕೆ ವಿರೋಧಿ, जो आत्म स्वरूप प्रकाश अज्ञान का विरोधी होवे तो, विरोधी तंत्र सुसुप्ति में प्रकाश रूप आत्मा विषय अज्ञान प्रतीत होवे. ಆದ್ರೆ ಸುಸುಪ್ತಿ ಅವಸ್ಥೆಯಲ್ಲಿ ಪ್ರಕಾಶ ರೂಪ ಆತ್ಮನೋದನು ಅಜ್ಞಾನೋ ಐತಿ, ಯಾಟು ಅದಾವ. ವಿರೋಧ ಇತ್ತಂದ್ರೆ ಅಲ್ಲೇ ಹೆಂಗಿರ್ತಿತ್ತ, ಅದಕ್ಕೆ ಪ್ರತೀತವೇ ಅದು ನೈವ ವಾಚಿ. ಅದು ವಿರೋಧ ಇತ್ತಂದ್ರ ಆ ಸುಸುಪ್ತಿಯಲ್ಲಿ ಆತ್ಮ ಅಜ್ಞಾನ ಯಾಟು ಅಲ್ಲಿ ಇರ್ಲಕ್ ಬರ್ತಿದ್ದಿಲ್ಲ. घोर निद्रा से जाग्या जो पुरुष है ताको ऐसा ज्ञान होवे. घोर निद्रा ಏನೈತಲ್ಲ, ನಿದ್ದೆ ಮಾಡಿ ಎದ್ದಿರ್ತಾನ ಮನುಷ್ಯ, ಅವನಿಗೆ ಐಸಾ ಜ್ಞಾನ ಹೋವೆ. ಅವನಿಗೇನತ್ತ ಜ್ಞಾನ ಆಕತಿ, ಮೈ ಸುಖ से सोया और कछु भी नहीं जानता हुआ ಅಂತ. ಏನಂದ, ಇಷ್ಟೋ ತನಕ ನಾನು ಸುಖವಾಗಿ ಮಲಗಿದ್ದೆ, ಮತ್ತೇನು ನನಗ್ ಗೊತ್ತಿಲ್ಲ, ಇದೇನಾಯ್ತು ಏನು ಹೊತ್ತು ನನಗೆ ಗೊತ್ತಿಲ್ಲ. ಅಂದಮೇಲೆ कछु भी नहीं जाता हो या ज्ञान का सुख और अज्ञान विषय. ಈಗ ಅವ ಹೇಳ್ತಾನ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನ, ಸುಖ ಅನುಭವ ಆಗೈತಿ ಅಂತ, ಅಲ್ಲಿ ಸುಖ ಐತಿ ಅಂತ ಅರ್ಥ ಆಯ್ತು. ಏನನ್ನು ಅರಿಯೆ ಅಂದ್ರ ಅಜ್ಞಾನ, ಮತ್ ಅಜ್ಞಾನ ಐತಿ, ಸುಖ ಐತಿ, ಇವೆರಡು ವಿಷಯ ಆಗ್ಯಾವ.
सुषुप्तिಯಲ್ಲಿ निद्रे सो सुख और अज्ञान का जो जागृत में ज्ञान है ಅದು ಸುಷುಪ್ತಿಯಲ್ಲಿ ಅನುಭವ ಮಾಡ್ಯಾರ ಸುಖ ಮತ್ತು ಅಜ್ಞಾನ ಆ ಜ್ಞಾನ ಸೊ ಪ್ರತ್ಯಕ್ಷನೇ ಅದು प्रत्यक्ष प्रत्यक्ष का है जा ज्ञान का विषय सम्मुख होवे सो ज्ञान प्रत्यक्ष रूप होवे प्रत्यक्ष ज्ञान ಹೇಳ್ಬೇಕಾದ್ರೆ ಅದು सम्मुख होवे ಅಂದ್ರೆ ಎದುರಿಗೆ ಇರಬೇಕು ಅದು ಮುಂದೆ ಇರಬೇಕು ಆವಾಗ ಅದರ ಪ್ರತ್ಯಕ್ಷ प्रत्यक्ष और जागृत काल में सुख और अज्ञान आए नहीं इव यावाग ಹೇಳ್ತಾನೋ ನಿತ್ಯ ಹೇಳ್ತಾನ ಎಚ್ಚರಾದ ಮೇಲೆ ಜಾಗೃತಕ್ಕೆ ಬಂದ ಮೇಲೆ ಹೇಳ್ತಾನ ಇವು ಹೇಳೋ ಕಾಲದಲ್ಲಿ ಆ ಸುಖ ಅಜ್ಞಾನ ವಿಷಯದಲ್ಲಿ ಇಲ್ಲ ಅವ ಏನ್ ಹೇಳಕತ್ತಾನು ಯುತೋತನ ನಿದ್ದೆ ಮಾಡಿ ಮಲಗಿದ್ದಲ್ಲ ಅವಾಗ ನನಗ ಆ ಸುಖ ಮತ್ತು ಅಜ್ಞಾನನು ಅದು ವಿಷಯ ಆಗಿತ್ತು ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನ ಸುಖ ಪ್ರತೀತಿ ಆಗೈತಿ ಏನಾದ್ ಮಾಡಿ ಅಂತ ಹೇಳಿದ್ದ ಇವು ಯಾವಾಗಿನೋ ಸುಷುಪ್ತಿಯಲ್ಲಿ ಅನುಭವಿಸಿದ್ದು ಆದ್ರೆ ಹೇಳ್ತಾನೆ ಅವಾಗ ಜಾಗೃತನಲ್ಲಿ ಅವ ಹೇಳಾಗದ ನಾವು ಇಲ್ಲ ಅದಕ್ಕಲ್ಲಿ ಪ್ರತ್ಯಕ್ಷ ಇಲ್ಲ ಅಂದ್ರ जाते जागृत पे सुख और अज्ञान का ज्ञान प्रत्यक्ष नहीं किंतु स्मृति रूप है प्रत्यक्ष ಇಲ್ಲ ಮತ್ತೇನೈತಿ ಸ್ಮೃತಿ ರೂಪ ಐತಿ ಸ್ಮೃತಿ ಅಂತ ಹೇಳ್ಕಂತ ಸ್ಮೃತಿ ಸ್ಮೃತಿ ಜ್ಞಾನ ಸ್ಮೃತಿ ಅಂತ ಹೇಳ್ಕಂತ ಎಲ್ಲ ಕಾಣ್ಬರ್ತದ उद्भूत उद्भूत संस्कार मात्र जन्य ज्ञान करेक्ट ओके बराबर ಹಾ ಅಂದರೆ ಸ್ಮೃತಿ ಅಂತ ಹೇಳ್ಕಂತಾರೆ ಅಂದ್ರೆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ ಹೌದಾ ಸ್ಮೃತಿ ಅಂತ ಹೇಳ್ಕಂತಾರ ಅಂತಂದ್ರೆ ಅದರ ಲಕ್ಷಣ ಆಯ್ತು ಅದರ ಲಕ್ಷಣ ಏನು ಅಂದ್ರೆ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಕಾಯ್ದ ಏನೈತಿ ಯಾವುದೇ ಲಕ್ಷಣ ನಾವು ಮಾಡ್ತೀವಿ ಅಂದ್ರೆ ಆ ಲಕ್ಷಣ ಮಾಡುವಲ್ಲಿ ಪದಗಳೇನಿರ್ತಾವಲ್ಲ ಹಂಗ ಸಾರಿನೊಳಗೆ ಎಷ್ಟು ಉಪ್ಪಿರ್ಬೇಕು ಅಷ್ಟೇ ಇರ್ಬೇಕು ಅದಕ್ಕಿಂತ ಹೆಚ್ಚಿಗೆ ಆದ್ರ ನಡೆಯಂಗಿಲ್ಲ ಕಡಿಮೆ ಆದ್ರ ನಡೆಯಂಗಿಲ್ಲ ಆದ್ದರಿಂದ ಅದಕ್ಕ ಪದಗಳು ಕೂಡ ಕರೆಕ್ಟ್ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಇಟ್ಬೇಕು ಹೆಚ್ಚಿಗೆ ಇಟ್ಕೊಳ್ಬೇಕು ಬಿಟ್ರೆ ಹೆಚ್ಚಿಗೆ ಪದಗಳಿದ್ರೆ ಅನಾವಶ್ಯ ಪದಾರ್ಥ ಸ್ವೀಕಾರಂ ಗೌರವ ದೋಷ ಅಂತಾರ ಆ ರೀತಿ ಹೆಚ್ಚು ನಡೆಯಂಗಿಲ್ಲ ಹೌದಿಲ್ಲ ಮತ್ತ ಅದಕ್ಕಾಗಿ ಇಲ್ಲಿ ನಾವು ಪದಗಳ ಹೆಸರ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ನಾಲ್ಕು ಪದ ನಾಲ್ಕು ಪದಗಳ ಅವಶ್ಯಕತೆ ಐತೋ ಇಲ್ಲೋ ನೋಡ್ಬೇಕಲ್ಲ ಹೌದಿಲ್ಲ ಅದನ್ನ ಪದಕೃತಿ ಮಾಡಿ ಪರೀಕ್ಷೆ ಮಾಡಿ ನೋಡ್ಬೇಕು ಯಾಕಂದ್ರ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಏತದ್ ದೂಷಣತ್ರಯ ರಹಿತತ್ವೇ ಅಸಾಧಾರಣ ಧರ್ಮೋ
ಸಂಲಕ್ಷಣಂ ಅಂತ ಹೇಳಲ್ಪಡುತ್ತದೆ. ಅಲ್ಲಿ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಯಾವ ದೋಷನು ಇರಬಾರ್ದು. ಅದಾವೇನು ಅದನ್ನು ದೋಷ ನೋಡ್ಬೇಕು, ಪರೀಕ್ಷಾ ಮಾಡ್ಬೇಕು. ಆಮೇಲೆ ಇದು ಕರೆಕ್ಟ್ ಇದ್ದರೆ ಅದಕ್ಕ ಸಂಲಕ್ಷಣ ಅಂದ್ರೆ ಯೋಗ್ಯ ಲಕ್ಷಣ ಐತಿ, ಕರೆಕ್ಟ್ ಅನ್ಬೇಕು. ಹೌದಾ? ಅದಕ್ಕೆ ಈಗ ನೋಡೋಣ ಜರ ಹೆಂಗೈತಿ. ನಾಲ್ಕು ಪದ. ಈಗ ನಾವು ಬರೇ ಜನ್ಯ ಜ್ಞಾನಕ್ಕೇನೆ ಸ್ಮೃತಿ ಅಂದರೆ ಬರುವುದಿಲ್ವಾ? ಜನ್ಯ ಜ್ಞಾನಕ್ಕೆ ಸ್ಮೃತಿ, ಇಟ್ಟಕ್ಕೆ ಸ್ಮೃತಿ ಅಂದ್ರೆ ಬರುವುದಿಲ್ಲ. ಬರುವುದಿಲ್ಲ ಯಾಕೆ? ನೀವು ಏನು ಕೇಳುವುದಿಲ್ಲ, ಕೇಳಲ್ಲ. ಯಾಕೆ ಬರುವುದಿಲ್ಲ ಅಂತ ಕೇಳಿದ್ವಿ. ಬರುವುದಿಲ್ಲ ಅಂತ ಮರಪುತ್ರ ಸುಮ್ಮ ನೀ ಬರುದಿಲ್ಲ ಅಂತ ನೀ ಹೇಳಿದವ. ಯಾಕೆ ಬರುದಿಲ್ಲ? ಕಾಣ್ಬೇಕಲ್ಲ. ಸುಮ್ ಬರುದಿಲ್ಲ ಅಂದ್ರೆ ಆಯ್ತು ಬಗೆ ಇರ್ತಾರೆ ಹಿಂಗಲ್ಲ. ಯಾಕೆ ಬರುದಿಲ್ಲ ಅಂದ್ರೆ ಈಗ ನಾವು ಜನ್ಯ ಜ್ಞಾನಕ್ಕೇನೆ ಸ್ಮೃತಿ ಅಂದ್ರೆ ಬರ್ತೈತೆ ಇಲ್ಲೋ ಅಂದ್ರ ಬರೋದಿಲ್ಲ. ಹೇಳ್ತಾ ಯಾಕೆ ಬರೋದಿಲ್ಲ? ಯಾಕೆ ಬರೋದಿಲ್ಲ ಅನ್ನೋದು ಹೇಳೋದು ಇದು ಬಹಳ ಗುಮ್ಮೈತೆ. ಅಲ್ಲಿ ತನ್ನ ಸಮುದ್ರದಾಗ ಈಶಾಡಿದ್ದನ್ನೇ ಗೊತ್ತಾಗ. ಅಂದರೆ ಅವಿದ್ಯಾ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಗೊತ್ತಾಯ್ತಾ? ಏನು ಗೊತ್ತಾಯ್ತು? ಏನಾಯ್ತು? ಈಗ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ. ಜನ್ಯ ಜ್ಞಾನಕ್ಕೆ ನಾವು ಸ್ಮೃತಿ ಅಂದರೆ ಬರ್ತೈತಿ ಏನಂದ್ರ ಇಲ್ಲ. ಯಾಕಿಲ್ಲ? ಯಾಕಿಲ್ಲ ಅಂದ್ರೆ ಅತಿವ್ಯಾಪ್ತಿ ಆಗುತ್ತದೆ. ಎಲ್ಲಿ ಆಗುತ್ತದೆ? ಎಲ್ಲಿ ಆಗುತ್ತದೆ ಅಂದ್ರ ಅವಿದ್ಯಾ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಅವಿದ್ಯಾ ಪ್ರತ್ಯಕ್ಷ ಗೊತ್ತಿರ್ಬೇಕಲ್ಲ. ಅವಿದ್ಯಾ ಪ್ರತ್ಯಕ್ಷ ಜ್ಞಾನ ಗೊತ್ತಿರ್ಬೇಕು. ಇದ್ರದ್ದೆಲ್ಲ ಅದರದ್ದೇ ತಳ ಬಡ್ಡಿ ಎಲ್ಲ ಗೊತ್ತಿದ್ದಾಗ ಮತ್ತು ಇದ್ರದ್ದೆಲ್ಲ ಅವಾಗ ಹೇಳಕ್ಕೆ ಬರುತ್ತದೆ. ಈ ಪದಕೃತಿ ಮಾಡುವ ಎಳೆದಾಗ ಸಂಪೂರ್ಣ ಎಲ್ಲ ಜ್ಞಾನದ ಇದು ಇರ್ಬೇಕು ಅವರಿಗೆ. ಅವರ ಬುದ್ಧಿ ಎಲ್ಲವನ್ನು ಹಿಡ್ಕೋಬೇಕು. ಎಲ್ಲಿ ಹೋಗ್ತೈತಿ, ಎಲ್ಲಿ ಏನಾಕತಿ, ಹೆಂಗ ಇದು ಆಡ್ತಾರಲ್ಲ, ಅದು ಹೊಡಿಯುವಾಗಿದೆ ಎಕಡೆ ಹೋಗ್ತೈತೆ ಅನ್ನೋದಾಕಿ ಇದನ್ನ ಮೊದಲ ಗೊತ್ತು ಮಾಡ್ಕೊಂಡು ಬಳ್ಕಡೆ ಆ ಕಡೆ ಹೋಗಿರ್ತಾರೆ. ಆ ರೀತಿ ಅವ್ರು ಇದು ಇರ್ತಾರಲ್ಲ, ಇದು ಇರ್ತೈತಲ್ಲ. ಆ ರೀತಿ ಏನ್ ಹೇಳಿದ್ರೆ ನಾನು ಜನ್ಯ ಜ್ಞಾನಕ್ಕೇನೆ ನಾವು ಸ್ಮೃತಿ ಅಂದರೆ ಅವಿದ್ಯಾ ಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ ಅಂತ ಹೇಳಿದ್ವಿ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಗ್ತದೆ? ಅತಿವ್ಯಾಪ್ತಿ ದೋಷ ಗೊತ್ತಲ್ಲ, ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಮತ್ತೆ ಬೇರೆ ಪದ ಇಡ್ಬೇಕಾಗ, ಮತ್ತೆ ಬೇರೆ ಪದ ಇಡಬೇಕ. ಬೇರೆ ಪದ ಏನ್ ಇಡ್ಬೇಕೆನ್ನ ಅಂತಂದ್ರ ಸಂಸ್ಕಾರ ಜನ್ಯ ಇರ್ಬೇಕು. ಸಂಸ್ಕಾರ ಅನ್ನೋ ಪದ ತಗೋಬೇಕು. ಅದಕ್ಕ ಸಂಸ್ಕಾರ ತಗೊಂಡಿವಿ ಅಂದ್ಕೊಂಡೇನ ಆವಾಗ ಅವಿದ್ಯಾ ಪ್ರತ್ಯಕ್ಷದಲ್ಲಿ ಸಂಸ್ಕಾರ ಇಲ್ಲ. ಆಗ ಸಂಸ್ಕಾರ ಇರ್ಬೇಕಂತ ಹೇಳಿದ್ವಿ.
ಆದ್ದರಿಂದ ಅತಿ ಅತಿ ದೂರ ಆಯ್ತು. ಹಂಗಾರ ಸಂಸ್ಕಾರ ಈ ಸಂಸ್ಕಾರ ಜನ್ಯ ಜ್ಞಾನ ಇದ್ದರನೆ ಅದು ಸ್ಮೃತಿ. ಇದು ಅತಿ ಅತಿ ದೂರ ಆದ್ಮೇಲೆ ಇಟ್ಟು ಕಾಣ್ರಿ ನೀವು. ಈಗ ಸಂಸ್ಕಾರ ಜನ್ಯ ಜ್ಞಾನಕ್ಕ ನಾವು ಸ್ಮೃತಿ ಅಂದಿವಪ್ಪ. ಇದು ನಡೀತೈತೇನೋ ನಡೀತೈತಿ. ಯಾಕೆ ನಡೆಯಂಗಿಲ್ಲ ಯಾರಿಗೂ ಗೊತ್ತು. ಏನೋ ವಿಚಾರ ಮಾಡ್ತಿದ್ರ ನಾ ಏನ್ ಹೇಳಕತ್ತೀನಿ, ಇದು ಏನ್ ಹೇಳ್ತೇನೆ ಮೊದಲ ಹೇಳಿ, ಇದು ಇದರ ಯುದ್ಧ ಮಾಡುವುದಲ್ಲ. ಮಹಾಭಾರತದ ಚಕ್ರ ವ್ಯೂಹದಲ್ಲಿ ಯುದ್ಧ ಮಾಡ್ತಾರಲ್ಲ ಅದೈತಿ. ಆ ಯುದ್ಧ ಎಲ್ಲಾರಿಗೆ ಬರುವುದಿಲ್ಲ ಹೇಳ್ತಾರೆ. ಅರ್ಜುನ್ ಒಬ್ಬಗ ಬರ್ತಿರ್ತ. ಅದಕ್ಕೆ ಏನಂದ್ರೆ ಎಲ್ಲಿಗೆ ಬಂದೇವೆ ಅಂದ್ರೆ ಸಂಸ್ಕಾರ ಜನ್ಯ ಜ್ಞಾನ ಅಂತಿದ್ದಾಗ ಅವಿದ್ಯಾ ಪ್ರತ್ಯಕ್ಷ ಎನಿಸಲ ಅದು ಅತಿ ಅತಿ ದೂರ ಆಯ್ತು. ಹಾಗಾದ್ರೆ ಮತ್ತು ಸಂಸ್ಕಾರ ಜನ್ಯ ಜ್ಞಾನಕ್ಕೆ ನಾವು ಸ್ಮೃತಿ ಅಂದರೆ ಮತ್ತೆ ಅತಿ ವ್ಯಾಪ್ತಿ ಆಗುತ್ತದೆ. ಎಲ್ಲಿ ಆಗುತ್ತದೆ ಅಂದ್ರೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಆಗುತ್ತದೆ. ಅದರ ಗೊತ್ತೈತೇನೆ ಎಲ್ಲಿ ಗೊತ್ತು. ಏನಾಯ್ತು ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಅತಿ ವ್ಯಾಪ್ತಿ ಆಗುತ್ತದೆ. ಅದಕ್ಕಾಗಿ ಮತ್ತೇನ್ ಮಾಡ್ಬೇಕಾಯ್ತು, ಮಾತ್ರ ಪದ ಇಟ್ಟು ಏನ್ ಮಾಡಿದ್ವಿ, ಆ ಅತಿ ಅತಿ ದೋಷ ನಿವೃತ್ತಿ ಮಾಡ್ಬೇಕಾದ್ರ ಮಾತ್ರ ಪದ ಇಟ್ಟು. ಮಾತ್ರ ಪದ ಇಟ್ಟಾಗ ಏನಾಯ್ತಂದ್ರ ಆ ಪ್ರತ್ಯವಿದ್ಯಾ ಪ್ರತ್ಯಕ್ಷದ ವ್ಯಾಪ್ತಿ ದೂರ ಆಯ್ತು. ಹಾಗಾದ್ರೆ ಈಗ ಮಾತ್ರ ಏನ್ ಮಾತ್ರ ಸಂಸ್ಕಾರ ಮಾತ್ರಕ್ಕೇನೆ ಸ್ಮೃತಿ ಅಂದರೆ ನಡೆಯುತ್ತದೆ. ನಡೀತದೆ ನಡೆಯಂಗಿಲ್ಲ. ಯಾಕೆ ನಡೆಯಂಗಿಲ್ಲ ಅಂದ್ರ ಅವು ಸಂಸ್ಕಾರ ಮತ್ತು ಯಾವಾಗಲೂ ಅದಾವಿಲ್ಲ, ಯಾವಾಗಲೂ ಅದಾವು. ಮತ್ತ ಏನ್ ಆಪತ್ತಿ ಬರ್ತದಂದ್ರ ಮತ್ತ ಅದಾವ ಯಾವಾಗಲೂ ಸ್ಮೃತಿ ಆಗ್ಬೇಕ. ಯಾವಾಗಲೂ ಸ್ಮೃತಿ ಆಗ್ಬೇಕ. ಈ ಆಪತ್ತಿ ಬಂದಂತ ಅದಕ್ಕ ಆ ಆಪತ್ತಿ ದೂರ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಯ್ತು, ಉದ್ಭೂತ ಸಂಸ್ಕಾರ ಇರ್ಬೇಕಂತ ಒಂದು ಪದ ಇಟ್ಟಿವಿ. ಉದ್ಭೂತ ಸಂಸ್ಕಾರ ಇಟ್ಟಾಗ ಇವು ಹೆಂಗಿದ್ದು ಅಂದ್ರೆ ಅನುದ್ಭೂತ ಇದ್ದು. ಉದ್ಭೂತ ಅಂದ್ರೇನು, ಅನುದ್ಭೂತ ಅಂದ್ರೇನು, ಅದ್ರ ಲಕ್ಷಣ ಏನು ಅಂತ ಕೇಳಿದ್ರೆ ಪ್ರಕಟತಾಕು ಉದ್ಭೂತ ಕಹೆ, ಅಪ್ರಕಟತಾಕು ಅನುದ್ಭೂತ ಕಹೆ ಹಿಂಗ್ ಲಕ್ಷಣ. ಉದ್ಭೂತ ಅಂದ್ರೆ ಆ ಸಂಸ್ಕಾರ ಉದ್ಭೂತ ಆಗಿ ಪ್ರಕಟ ಆಯ್ತು. ಸಂಸ್ಕಾರ ಉದ್ಭೂತ ಆಯ್ತು, ಪ್ರಕಟ ಆದ ಕೂಡಲೇ ಸ್ಮೃತಿ ಕಾರಣ ಆಗಿರ್ತದೆ. ಅದಕ್ಕ ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ, ಇದು ನಿರ್ದೋಷ ಲಕ್ಷಣ. ಸರಿ ಮಾಡು. ಸೋ ಸ್ಮೃತಿ ಬಿಡುತ್ತಾನೆ ಸ್ಮೃತಿ ಹೇಳಿದ್ರೆ ಆ ಸ್ಮೃತಿ अज्ञात वस्तु की होवे नहीं. स्मृति ಏನೈತಲ್ಲ ಅದು ಅಜ್ಞಾತ ವಸ್ತುವಿಂದ ಇರೋದಿಲ್ಲ. किंतु ज्ञात वस्तु की होवे ಎಂದವ ಅದನ್ನ ಅನುಭವ ಮಾಡಿರ್ಬೇಕ ಅದನ್ನ ಸ್ಮೃತಿ ಆಕತೆ. ಯಾಕೆ ಸುಸುಪ್ತಿ ಮೇ ಸುಖ और अज्ञान का ज्ञान है. ಆದ್ದರಿಂದ ಸುಸುಪ್ತಿಯಲ್ಲಿ ಸುಖ ಮತ್ತು ಅಜ್ಞಾನ ಇವು ಎರಡರ ಅನುಭವ ಅಲ್ಲಿ ಆಗೈತಿ. ಆದ್ದರಿಂದ ಅವಕ್ಕೆ ಜ್ಞಾನ. ಸೋ ಸುಸುಪ್ತಿ ಕಾ ಜ್ಞಾನ ಅಂತಃಕರಣ और इंद्रिय जन्य तो है ही नहीं. ಏನಂದ್ರು ಆ ಸುಖ ಮತ್ತು ಅಜ್ಞಾನ ಜ್ಞಾನ
ಅಲ್ಲಿ ಸುಷುಪ್ತಿಯಲ್ಲಿ ಜ್ಞಾನ ಆ ಅಂತಃಕರಣ ಮತ್ತು ಇಂದ್ರಿಯ ಜನ್ಯಂತೂ ಆಗಿಲ್ಲ. ಯಾಕಾಗಿಲ್ಲ? ಯಾಕಾಗಿಲ್ಲ? ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ? ಯಾಕಾಗಿಲ್ಲ ಅಂದರೆ ಅವಿದ್ರಾಗಿರ್ತಾರೆ. ಸುಷುಪ್ತಿಯಲ್ಲಿ ಇಂದ್ರಿಯ ಅಂತಕಣ ಇರ್ತಾವ, ಇಟ್ಟರು ಗೊತ್ತಿಲ್ಲ. ಅವು ಇಲ್ಲ ಸುಷುಪ್ತಿಯಲ್ಲಿ ಎಲ್ಲ ಇಂದ್ರಿಯಗಳು ಮನಬುದ್ಧಿಯಾದಿ ಅಂತಃಕರಣ ಎಲ್ಲ ಲಯ ಆಗಿ ಹೋಗಿರ್ತಾವೆ. ಅವ ಇಲ್ಲ ಮತ್ತೆ ಅವ್ರ ಜ್ಞಾನ ಹೆಂಗ ಅದಕ್ಕೆ है काय के सुसुप्ति में अंतःकरण और इंद्रिय का अभाव है. सुसुप्तिಯಲ್ಲಿ ಅವ ಏನಿರ್ತಾವೋ ಅಭಾವ है. ಯಾಕೆ ಅಭಾವ ಅಂದ್ರೆ ಅಭಾವ है, ಅಭಾವ ಯಾಕೆ ಅಭಾವ? ಯಾಕವ ಮತ್ತೆ ಲಯ ಆಗಿತ್ತು, ಲಯ ಆಗೈತಿ. ಅಭಾವ ಮತ್ತೆ ನಾಶ ಆಗಿತ್ತು, ಏನಾಗಿತ್ತು? ಲಯ ಆಗ್ಯಾವ. ಲಯ ಅಂದ್ರ ಕ್ಷಣೆ. ಲಯ ಅಂದ್ರ ಕಾರ್ಯಸ್ಯ ಕಾರಣೆ ಸಮವೇಶ ಲಯ. ಕಾರ್ಯವು ತನ್ನ ಕಾರಣದಲ್ಲಿ ಒಂದಾಗಿರುವುದಕ್ಕೆ ಲಯ ಅನ್ನುತ್ತಾರೆ. ಹೌದಾ ಇಲ್ಲ? ಯಾಕೆ ಸುಸುಪ್ತಿ ಮೇ ಆತ್ಮ ಸ್ವರೂಪ ಈ ಜ್ಞಾನ. ಆದ್ರಿಂದ ಸುಸುಪ್ತಿಯಲ್ಲಿ ಅಲ್ಲಿ ಇಂದ್ರಿಯಗಳು ಇಲ್ಲ, ಮನಬುದ್ಧಿ ಆದಿಗಳು ಇಲ್ಲ, ಯಾವುದರಿಂದನೂ ಇಲ್ಲ. ಮತ್ತ ಅಲ್ಲಿ ಇದ್ರ ಜ್ಞಾನ ಹೆಂಗಾತು? ಹೇಗಾಯ್ತಂದ್ರೆ ಆತ್ಮ ಸ್ವರೂಪ ಈ ಜ್ಞಾನ है. ज्ञान और प्रकाश का एक ही अर्थ है. ज्ञान ಅನ್ನೋದನ್ನ ಪ್ರಕಾಶ ಮಾಡಿ ಅನ್ನೋ ಒಂದು ಅರ್ಥ. इस रीति से सुसुप्ति में आत्मा प्रकाश रूप है. तब प्रकाश रूप आत्मा से स्वरूप सुख और अज्ञान की प्रतीति होवे है. ಏನಂದ್ರು? ಸುಸುಪ್ತಿಯಲ್ಲಿ ಆತ್ಮ ಪ್ರಕಾಶ ರೂಪದ. ಆ ಪ್ರಕಾಶ ರೂಪ ಆತ್ಮನಿಂದ ಸ್ವರೂಪ ಸುಖ ಮತ್ತು ಅಜ್ಞಾನದ ಪ್ರತೀತಿ ಆಗುತ್ತದೆ. ಒಂದು ವೇಳೆ ಆತ್ಮ ಸ್ವರೂಪ ಪ್ರಕಾಶ ಅಜ್ಞಾನ का विरोधी होवे तो ಆ ಆತ್ಮ ಸ್ವರೂಪ ಪ್ರಕಾಶ ಅಜ್ಞಾನಕ್ಕೆ ವಿರೋಧಿ ಇತ್ತಂದ್ರ सुसुप्ति में अज्ञान की प्रतीति नहीं होती है. इतना मत ಅಲ್ಲಿ ನಿದ್ರೆಯಲ್ಲಿ ಸುಸುಪ್ತಿಯಲ್ಲಿ ಅಜ್ಞಾನ ಅದು ಏನನ್ನು ಅರಿಯೇ ಅಂತೇಳಿ ಅಜ್ಞಾನದ ಪ್ರತೀತಿ ಆಗಿದೆ. ಅದು ವಿರೋಧಿ ಇತ್ತು ಅಂದ್ರೆ ಹೆಂಗಿರ್ತಿತ್ತ? ಇಲ್ಲ. क्या देह आत्मा प्रकाश रूप तो है, परंतु आत्मा का स्वरूप प्रकाश अज्ञान का विरोधी नहीं. ಆದ್ರಿಂದ ಏನ್ ಕಾಣುತ್ತಪ್ಪ ಅಂದ್ರ ಆತ್ಮನ ಸ್ವರೂಪ ಪ್ರಕಾಶ ಏನೈತಲ್ಲ ಅಜ್ಞಾನಕ ವಿರೋಧಿ ಅಲ್ಲ. ಇದು ಸ್ವರೂಪ ಪ್ರಕಾಶದ ಮೇಲೆ 120 ಟಿಪ್ಪಣಿ ಬಂದಿದೆ. जैसे अंधकार आकाश आदि चारि भूतन के गुण शब्द स्पर्श रस गंध गंध को आवरण करता है, किंतु तेज के गुण रूप ही आवरण करे. ಏನಂತಾರೆ? ನಾನು ನಿಮ್ಮನ್ನು ಕೇಳ್ತೇನೆ, ಕತ್ತಲೆ ಏನನ್ನು ಮುಚ್ಚುತ್ತದೆ? ಪ್ರಕಾಶವನ್ನು ಮುಚ್ಚುತ್ತದೆ.
ಕತ್ತಲೆ ಹಿಂಗ್ ಮಾಡಿದ್ರೆ ಏನಾದ್ರು ಸ್ವಲ್ಪ ಉಚ್ಚಾರ ಮಾಡಪ್ಪ. ಕತ್ತಲೆ ಏನನ್ನು ಮುಚ್ಚುತ್ತದೆ, ಕತ್ತಲೆ ಏನನ್ನೂ ಮುಚ್ಚೋದಿಲ್ಲ, ರೂಪವನ್ನಷ್ಟೇ ಮುಚ್ಚುತ್ತದೆ. ಹೇಳ್ತಾನೆ ಹೌದಾ? ಹೌದು. ಈಗ ಈಗ ಕತ್ತೆ ಹೌದಾ, ಏನು ಕಾಣಗಿಲ್ಲ ಕಡೆ ಹಂಗ ಕತ್ತಲೆ ಬಿದ್ದೈತಿ. ಆದ್ರ ಇಲ್ಲಿನ ಇಲ್ಲಿ ಮೊಬೈಲ್ ಇಟ್ಟಿದ್ನಿ ಹಿಂಗ್ ಮಾಡಿ ಕೈ ಆಡ್ತದ್ರೆ ಮೊಬೈಲ್ ಐತಂತ ಗೊತ್ತಾಗತ್ತೆ ಇಲ್ಲ, ಮೊಬೈಲ್ ಗೊತ್ತಾಗ. ಇಲ್ಲಿ ನೀರಿನ ಗ್ಲಾಸ್ ಇಟ್ಟಿದ್ನಿ ಅಂತ ನೀರಿನ ಗ್ಲಾಸ್ ಗೊತ್ತಾಗ, ಎಲ್ಲಾ ಗೊತ್ತಾಗುತ್ತವೆ. ಜ್ಞಾನ ಆಕತಿ ಎಲ್ಲ ಕೊಡು. ಏನ್ ಗೊತ್ತಾಗ್ತದೆ? ಮತ್ ಕೈಯಾಗ ಇದನ್ ಹಿಂಗ ಅರಿವಿ ಇದನ್ ಕೊಟ್ರ ಅರಿವಿ ಐತ ಅಂತ ಹೇಳ್ತ ಅದಲ್ಲ, ಎಲ್ಲಾ ಹೊತ್ತು ಹೇಳ್ತಾನವ. ಆದ್ರೆ ಏನ್ ಹೇಳಕ್ ಬರಂಗಿಲ್ಲ. ಏನ್ ಹೇಳಕ್ ಬರಂಗಿಲ್ಲ ಅಂದ್ರ ಈ ಅರಿವಿ ಯಾವ ಬಣ್ಣ ಐತಿ ಅಂದ್ರೆ ಹೇಳ್ತ ಆ ಬಣ್ಣ ರೂಪ ಅದರ್ಥ ಮುಚ್ಚೈತ. ಅದಕ್ಕೆ ಏನನ್ನು ಎಲ್ಲ ಜ್ಞಾನ ಆಕತಿ. ಅದಕ್ಕಾಗಿ ಇಲ್ಲಿ ಟಿಪ್ಪಣಿ ನಾ ಎಲ್ಲಿ ಬಿಟ್ಟಿದ್ದೆ ಇದ್ರಾಗ ಟಿಪ್ಪಣಿ ಒಳಗೆ ಈ 120ನೇ ಟಿಪ್ಪಣಿಯಲ್ಲಿ ಅದಕ್ಕೆ ಇಲ್ಲಿ ಏನಂದ್ರ ಅವರು ಜೈಸೆ ಅಂಧಕಾರ, ಅಂಧಕಾರ ಅಂದ್ರೆ ಕತ್ತಲೆ, आकाशादि चारी भूतन के गुण शब्द स्पर्श रस गंध को आवरण करता नहीं अंद्र. ನಾಲ್ಕು ಭೂತಗಳ ಗುಣಗಳೇನದ? ಆಕಾಶದ ಶಬ್ದವನ್ನು ಮುಚ್ಚಂಗಿಲ್ಲ, ಕತ್ತಲೆ ಇರ್ಲಿ ಬೇಕಾದಲ್ಲಿ ಮಾತಾಡಿದ್ರೆ ಕೇಳ್ತತಿ ನಿನಗೆ ಕೇಳ್ತತಿ. ಆದ್ಮೇಲೆ ಕತ್ಲಾಗ ನಿನ್ ಕೈ ಹಿಡಿದ್ರ ಸ್ಪರ್ಶ ಆಕತೆ ಇಲ್ಲ, ಸ್ಪರ್ಶ ಆಕೈತಿ. ಆಮೇಲೆ ರಸ ನಿನಗ ಈಗ ಸಕ್ರಿ ಹಾಕಲಾರ್ದ ಚಹಾ ಕೊಟ್ಟಿದ್ರ ಏನ್ ಸಕ್ರಿನೇ ಇಲ್ಲ, ಕತ್ತ ಕುದಿಯ ಕೊಟ್ಟದಿಲ್ಲ ಬರ್ತೈತಿ. ಆದ್ರ ಅದ್ರ ಸಿಹಿ ಕಹಿ ಖಾರ ಒಟ್ಟು ಗೊತ್ತಾಗಲ್ಲ. ಮತ್ತ ಕಾಂದ ಗೊತ್ತಾಗತ್ತೆ, ಆದ್ರೆ ಗೊತ್ತಾಗಲ್ಲ ಒಂದೇ ಆಗಲ ಏನಿಲ್ಲ. ಇದು ಕೈಯಾಗಿನ ಬಟ್ಟೆ ಐತಿ ಅನ್ನೋದು ಗೊತ್ತೈತಿ, ಮತ್ತೆ ಕಲಾಸ ಮತ್ತೆ ಎಲ್ಲ ಒತ್ತು ಗೊತ್ತಾಕ್ಕವು, ಆದ್ರದ ಯಾವ ಬಂದದ್ದು ಐತಂದ್ರೆ ಗೊತ್ತಾಗುದಿಲ್ಲ. ರೂಪ ಅಷ್ಟೇ ಗೊತ್ತಾಗುದಿಲ್ಲ. ಅಂದ್ರ ಬ್ಯಾಡ ಇವ್ರು ಯಾರ ಅಥವಾ ಮನುಷ್ಯ ನಿಂದಿರ್ತರು ಹೌದಾ, ಇವ್ರು ಯಾರು ಅಂದ್ಕೊಳ್ಳೇನ ಅವ್ ಬಾಳ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಕೈಯಾಡಿಸಿ ನೋಡ್ಬಹುದು ಹೌದಾ. ಕೈಯಾಡಿಸಿ ನೋಡಿ ಬಾಳ ಮಾಡಿ ಹೆಣ್ಣ ಗಂಡನು ಹೇಳ್ಬಹುದು. ಯಾಕ ಹೆಣ್ಣಿದ್ರೆ ಕೂದಲು ಸಿಕ್ಕವು, ಮತ್ತ ಮೂಗ್ಬಟ್ಟ ಕಿವ್ಯಾನ ಹೂ ಏನು ಹಿಂಗೇನು ಒಂದು ಯಾವ್ದಾರ ಇದರಿಂದ ಕಂಡು ಹಿಡಿಬಹುದು ಹೌದಾ. ಹೆಣ್ಣ ಗಂಡ ಬಿಡ ಅಂತೂ ಇವ್ ಮನುಷ್ಯ ಅಂತೇಳಿ ಇವ್ ಯಾರ ಅಂದ್ಕೊಳ್ಳೇನ ಮನುಷ್ಯ ಅದ ಹಿಂಗೆ ಎಲ್ಲ ಹೇಳ್ತಾ
ಆದರೆ ಇವ ಕಾಗದ ಕೆಂಪು ಹೇಳಿದ್ರ ಅದಕ್ಕ ರೂಪವನ್ನತ್ತ ಮುಚ್ಚೈತಿ ಅಂತ ಹೇಳಿದ್ರೆ ಅದಕ್ಕ ಅದೇನಂದ್ರ ಆ ತೇಜಕ್ಕೆ ಗುಣರೂಪ್ ತೇಜ್ ಅಂದ್ರ ಅಗ್ನಿ, अग्नि गुण रूप अदन आवरण करता है याते अंधकार तेज के सामान्य रूप के आश्रित होके रहता है ताई को विषय करे ಅದಕ್ಕೆ ಏನಂದ್ರ ಅಂಧಕಾರ ಏನ್ ಮಾಡ್ತೈತಿ ಅಗ್ನಿಯ ಸಾಮಾನ್ಯ ರೂಪವನ್ನು ಆಶ್ರಯ ಮಾಡ್ಕೊಂಡು ಇರ್ತೈತಿ ಅದನ್ನೇ ವಿಷಯ ಮಾಡ್ತೈತಿ ಅಂದ್ರೆ ಮುಸ್ತೈತಿ ಯಾತೆ ಸಾಮಾನ್ಯ ತೇಜ್ ಅಂಧಕಾರ का विरोधी नहीं ಆದ್ದರಿಂದ ಸಾಮಾನ್ಯ अग्नि सामान्य अग्नि ಗೊತ್ತಲ್ಲ अंधकार का विरोधी नहीं सामान्य अग्नि अंधकार का विरोधी नहीं ಇದು ಗೊತ್ತಾಗ್ತಾನ ಇದು ಹೇಳ್ಯಾರ ನಿಮ್ ಮುಂದೆ ಪುಸ್ತಕ ಐತಿಲ್ಲ ಗ್ರಂಥ ಐತಿ ಅದ್ರ ಹೇಳ್ಯಾರ ಏನ್ ಹೇಳ್ಯಾರ अंधकार तेज के सामान्य रूप से आश्रित विषय करे सामान्य तेज अंधकार का विरोधी नहीं ಅಂತ ಹೇಳ್ಯಾರ ಹೌದಾ ಹೇಳ್ಯಾರಿಲ್ಲ ಹೇಳ್ತಾನ ಓದೋದಾಯ್ತು ಹೇಳೋದು ಆತ ಕರೆ ತಿಳಿಯೋದು ತಿಳಿದಾಗ ಜ್ಞಾನ ಆಗೋದು ತಿಳಿಯೋದ ಬರ್ದಾರ ಓದೋದು ಓದಕ್ಕೂ ಬತ್ತ ಹಂಗಂದ್ರೆ ಅಂದರೆ सामान्य तेज अंधकार का विरोधी नहीं ಅದರಂತೆ जैसे अज्ञान भी चेतन के सामान्य रूप के आश्रित होके रहता है याद बिಡು ಇಲ್ಲಿ ರಿಟರ್ನ್ ತೋರೋಣ ಏನ ಸಾಮಾನ್ಯ ತೇಜ ಅಂಧಕಾರ का विरोधी नहीं ಅಂದ್ರ ಅದು ಏನ್ ಗೊತ್ತಂದ್ರ ಸಾಮಾನ್ಯ ತೇಜ್ ಅಂದ್ರ ಅಗ್ನಿ ಬೆಂಕಿ ಗೊತ್ತಾಗ್ತಿದೆ ಅದು ಸಾಮಾನ್ಯ ಏನ್ ಐತಲ್ಲ ಅದು ಕತ್ತಲಿಗೆ ವಿರೋಧ ಇಲ್ಲ ಅಂತ ಹೇಳಿದ್ರ ಹಿಂಗ್ ಬಿಡಿಸಿ ಹೇಳಿದ್ರೆ ಹಿಂಗ ಅರ್ಥ ಹಿಂಗ ಹಂಗಂದ್ರೆ ತಿಳಿತು ಏನಂತ ಏನು ಏನು ಈಗ ಕಟ್ಟಿಗೆ ಒಳಗ ಒಂದು ಸಾಮಾನ್ಯ ತೇಜ್ ಇರ್ತೈತಿ ಅದು ಕತ್ಲಕ್ ವಿರೋಧಿ ಆಗುದಿಲ್ಲ ಏನಂದ್ರು ಕಟ್ಟಿಗೆ ಒಳಗ ಇರ್ತೈತಿ ಅದು ಕತ್ಲಕ್ ವಿರೋಧಿ ಆಗುದಿಲ್ಲ ಅಂದರೆ ಕಟ್ಟಿಗೆ ಇಟ್ಟ ಯಾಕೆ ತಗೋತಿ ಬೆಕ್ಕತ್ತೋ ಕಲ್ಲು ತಗೋ ಕಬ್ಬಣ ತಗೋ ಕಲ್ಲ ಕಬ್ಬಣ ಯಾಕ ಜ್ವಾಳದ ಕಾಳ ಗೋಧಿ ಕಾಳ ತಗೋ ಏನಂದ್ರೆ ನಾವು ತಿನ್ನು ಜ್ವಾಳ ಗೋಧಿ ಕಡ್ಲಿ ಅದ್ರಾಗ ಏನ್ ಅಡದ ಏನ್ ಸಾಮಾನ್ಯ ಅಗ್ನಿ ಎದ್ಕೊಂಡು ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಮರದೋಳಿ ಹೂದು ಅನಲನು ಆ ಮರವು ಅನಲನಲ್ಲಿರದ ಪರಿಯಂತೆ ಉದಾಹರಣೆ ಕೊಡ್ತಾರೆ ಮರದೋಳಿ ಹೂದು ಅನಲ ಅಂದ್ರೆ ಬೆಂಕಿ ಮರ ಅಂದ್ರೆ ಗಿಡ ಗಿಡದಾಗ ಬೆಂಕಿ ಐತಾರ ಇದ್ಕೊಂಡ್ರು ಏನಂತೀರಿ ಗಿಡದಾಗ ಬೆಂಕಿ ಐತಿ ಒಣ ಕಟ್ಟಿಗೆ ಆಗಲ್ಲ ಮತ್ತ ನಾವು ಹೇಳಿದಾಗ ಮಣ ಕಟ್ಟಿಗೆ ಈಗ ಹತ ಸಿಗುತ್ತಿದ್ದಲ್ಲ ಆ ಗಿಡದವ್ರಿಗೆ ಹೇಳ್ತೀನ ಮರದೋಳಿ ಹೂದು ಅನಲ ಆ ಮರವು ಅನಲನಲ್ಲಿರದ ಪರಿಯಂತೆ ಇದು ದೊಡ್ಡ ಮಾತಾದ ಬಿಡನೆ ದಿನ ನಾವೇನ್ ತಿತ್ತೆ
ಕೇವಲ ಜ್ವಾಳ, ಗೋಧಿ, ಕಡ್ಲಿ, ಶೇಂಗಾ ಎಲ್ಲ ಧಾನ್ಯಗಳೇನದಾವಲ್ಲ ಅವುಗಳಲ್ಲಿಯೂ ಕೂಡ ಬೆಂಕಿ ಐತಿ ಅಂತ ಅರ್ಥ. ಐತೆ ಇಲ್ಲ? ಐತಿ. ಹೆಂಗೈತಿ? ಸಾಮಾನ್ಯ ರೂಪದಿಂದ ಐತೆ ಅಂತ ಹೇಳಿರುತ್ತ. ಸಾಮಾನ್ಯ ರೂಪದಿಂದ ಐತಿ. ಸಾಮಾನ್ಯ ರೂಪದಿಂದ ಹೆಂಗ ಐತೆ ಅಂತ ಕೇಳಿದೆ ಅಂದ್ರ ನೀವೇನು ಬೆನ್ನ ಬಿಡುವಲ್ಲ. ತಿಳಿಯೋತನ ಬೆನ್ನ ಬಿಡುವುದನ್ನ. ಅಂದರೆ ಹೇಳಿ ಇಡೋತನ ಏನ್ ಹೇಳಿ, ಜ್ವಾಳ, ಗೋಧಿ, ಕಡ್ಲಿ, ಶೇಂಗಾ ಎಲ್ಲ ನಾವೇನ್ ತಿಂತೀವಲ್ಲ ಕಾಳ ಕಡಿ ಧಾನ್ಯಗಳಲ್ಲಿ ಕೂಡ ಆ ಅಗ್ನಿ ಬೆಂಕಿ ಸಾಮಾನ್ಯ ರೂಪದಿಂದ ಐತಿ ಅಂತ ಹೇಳಿದೆ. ಹೌದಾ? ಈ ಕಟ್ಟಿಗೆ ಐತಿ, ಕಟ್ಟಿಗೆ ತಿಕ್ಕಿದ್ರೆ ಬೆಂಕಿ ಇದಕ್ಕೆ ಹೋಗ್ತದೆ ಎಲ್ಲರಿಗೆ. ಅದಂತೂ ಪ್ರಸಿದ್ಧ ಐತ. ಅದ ಕಲ್ಲಿಗೆ ಬಡದ್ರು ಕಿಡಿಯ, ಕಬ್ಬಿಣಕ್ಕೆ ಬಡದ್ರು ಕಿಡಿಯ. ಇದು ದೊಡ್ಡ ಮಾತಲ್ಲ. ಕಾಳಪ್ಪ ನಾವು ಬಾಯಾಗ ಹಾಕೊಂಡ್ ಮೆಲಿತೀವಲ್ಲ ಅದು ಅದ್ರಾಗೈತಿ ಬೆಂಕಿ. ಅಂದರೆ ಇದು ಯಾವಾಗ ಗೊತ್ತಾಕತಿ ಅಂತ ಕೇಳಿದ್ರೆ ಹಂಗ ಗೊತ್ತಾಗುದಿಲ್ಲ. ಅದ ಇದು ಗೊತ್ತಾಗ ಯಾವಾಗ ಅಂದ್ರ ಇದನ್ನ ಬೀಜ ರೂಪದಿಂದ ಭೂಮಿಯಾಗ ಬಿತ್ತದ. ಈ ಜ್ವಾಳ, ಗೋಧಿ ಹೊಲದಾಗ ಬಿತ್ತುತ್ತಾರ ಇಲ್ಲ? ಬಿತ್ತುತ್ತಾರ ಅಂದ್ರೆ ಗೊತ್ತಾಯ್ತಾರ, ಬೀಜ ಹಾಕ್ತಾರ. ಬಿತ್ತೋ ಟೈಮ್ನಾಗ ಬೀಜ ಹಾಕುವಾಗ ಈಗ ಜ್ವಾಳ ಬಿತ್ತಾರ ಅಂತೇಳಿ ಜ್ವಾಳ ಗೊತ್ತಾಗ್ತಿಲ್ಲ. ಜ್ವಾಳದ ಕಾಳ ಅದು ನೋಡಿ ಇಲ್ಲ, ಕಾಳ ಹೆಂಗಿರ್ತೈತಿ? ಗುಂಡಗಿರ್ತೈತಿ. ಒಂದಿಷ್ಟು ಮೂಗಿರ್ತೈತಿ. ಅದಕ್ಕೆ ಇರ್ತೈತಿಲ್ಲ. ಆ ಮಳಿ ಕೇಳಿ ಹೊಡಿತೈತಿ, ಏನ್ ಈ ಕಡೆ ಹಿಂದೆ ಹೊಡಿತೈತಿ ಇಲ್ಲ, ಮೂಗಿನಾಗ ಹೊಡಿದದ. ಆ ಮೂಗೇನೈತಲ್ಲ ಕಾಳಿಗೆ ಅಲ್ಲೇ ಮಳಿ ಹೊಡಿತೈತಿ. ಆದ್ರೆ ಬಿತ್ತುವಾಗ ಅದು ಅವೇನ ಬಿತ್ತಾವ ಅದ್ರ ಮೂಗು ಮ್ಯಾಲಿ ಮಾಡಿ ಇಟ್ಟಾರ. ಹಿಂಗ್ ಮಾಡಿ ಉಗದ್ ಬಿಡ್ತಾನೆ, ಚೆಲ್ಲಿ ಬಿಡ್ತಾನೆ. ಹಿಂಗ ಆ ಉಗದ ಟೈಮ್ನಾಗ ಏನಾಗತ್ತೆ ಅಂದ್ರ ಕಾಳ ಹೋಗಿ ಒಮ್ಮೆ ಮೂಗ್ ಈ ಕಡೆ ಮಾರಿ ಆಗಿದ್ರೆ ಬೀಳ್ಬೇಕು. ಹಿಂಗ ಆ ಕಡೆ ಮಾರಿ ಆಗಿ ಹಿಂಗ ಈ ಕಡೆ ಮಾರಿ ಆಗಿದ್ರೆ ಬೀಳ್ಬೇಕು. ಒಮ್ಮೆ ಬಿಟ್ಟ ಅಲ್ಲ, ಮೂಗು ತೆಳಗ ಮಾಡಿಬಿಡ್ಬೇಕು. ಮೂಗು ತೆಳಗ ನೆಲಕ್ ಮತ್ ಮೊಳಕೆ ಹೊಡಿಯೋದು ನೆಲಕ್ ಆ ಕಡೆ ಹೊಡಿಬೇಕಲ್ಲ. ಆದ್ರೆ ಹಿಂಬಾಗ ಹೊಡೆಯಿಲ್ಲ. ಆದರೆ ಮೂಗ ಕೆಳಗ ಮಾಡಿ ಬಿದ್ದೈತಿ ಕಾಳ, ಅದು ಮಳಿ ಹೊಡಿತೈತಿ ಕೆಳಗ ಮಾಡಿದ್ರು ಕೂಡ ಮತ್ತದ ಹಿಂಗ್ ಮಾಡಿ ಹಿಂಗ್ ಮತ್ತ ಮ್ಯಾಲೆ ಬರ್ತೈತೆ. ಯಾಕ ಬರ್ತೈತಿ? ಯಾಕ ಬರ್ತೈತಿ ಅಂದ್ರ ಅಗ್ನಿಯ ಧರ್ಮ ಊರ್ಧ್ವಮುಖ ಐತಿ. ಅಗ್ನಿಯ ಧರ್ಮ ಏನೈತಿ? ಊರ್ಧ್ವಮುಖ, ಮೇಲ್ಮುಖವಾಗಿ ಉರಿಯುತ್ತದೆ. ಒಂದು ಮಾತು ಹೇಳಿದ್ರು ಬ್ಯಾಳಿ. ಅಂದರೆ ಊರ್ಧ್ವಮುಖವಾಗಿ ಉರಿತೈತಿ. ಊರ್ಧ್ವಮುಖವಾಗಿ ಉರಿತೈತಿ ನೀವು ನೋಡ್ಬೇಕಂದ್ರೆ ಈಗ ಒಂದು ಕಡ್ಡಿತ್ಕೊಂಡು ಬರಿ ಹೊರದು ಆ ಮಂಕ್ ಇರ್ತೈತಲ್ಲ ಆ ಕಡ್ಡಿ ಹೆಂಗ್ ಹೇಳಿ ಇದು ಉರಿ ಹಿಂಗ್ ಹೇಳಿತ್ತು ಮ್ಯಾಲ ಅದನ್ನ ಹಿಂಗ ಮಾಡ ಮ್ಯಾಲ ಉಳಿತೈತಿ. ಹಿಂಗ ಮಾಡ ಮತ್ತು ಮೇಲೆ ಬರ್ತೈತಿ. ಅದ್ರ ಮಂದಿ ಏನ್ ಅರ್ಥ ಆಯ್ತು ಅಂದ್ರೆ ಅಗ್ನಿ ಮೇಲ್ಮುಖವಾಗಿನ ಉರಿತೈತಿ. ಅದಕ್ಕ ಆ ಬಳಕೆ ಅದು ಕೆಳಗ ಮಾಡಿ ಉತ್ಪನ್ನ ಆದ್ರೂ ಅದನ್ನ ತಗೊಂಡ್ ಮ್ಯಾಲಿಗೆ ಬರ್ತೈತಿ. ಅದ್ರಾಗ ಅಗ್ನಿ ಐತಿ ಅಂತಾನ ಈಶ್ವರ ಸೃಷ್ಟಿ ಹಿಂಗ ಮಾಡ್ಯಾನ.
ಅದನ್ನ ಇಟ್ಟಾನಂತ ಪಡಿತ ಮಳಿಕೆ ಮ್ಯಾಲೆ ಬರ್ತೈತಿ, ಇಲ್ಲಂದ್ರ ಸಾಧ್ಯ ಇಲ್ಲ. ಅದಕ್ಕಾಗಿ ಅರ್ಥಾತ್ ಸಾಮಾನ್ಯ ಅಗ್ನಿ ಹೀಗೆ ಎಲ್ಲದರಲ್ಲಿ ಐತಿ. ಅದಕ್ಕ ಸಾಮಾನ್ಯ ರೂಪಕ್ಕೆ तेज सामान्य तेज अंधकार का विरोधी नहीं। ಅದಕ್ಕೆ रूप क्या सिद्ध होके रहता है तैसे ಎಲ್ಲಿ ಬಂದನೀಗ टिप्पणिಯಲ್ಲಿ तैसे टिप्पणी में ಅದ टिप्पणी ಇದನೀಗ तैसे तेज के गुण रूप के आवश्यक अदागे थे। अंधकार तेज के सामान्य रूप के आश्रित होके रहता है। अंधकार ಏನ್ ಮಾಡ್ತೈತಿ ಅಗ್ನಿಯ ಸಾಮಾನ್ಯ ರೂಪವನ್ನು ಆಶ್ರಯ ಮಾಡ್ಕೊಂಡಿರ್ತಾರೆ, ಹೌದಿಲ್ಲ? ಯಾಕಂದ್ರೆ ವಿರೋಧಿ ಅಲ್ಲ ಅದು. अब ताई को विषय करे, ताई को विषय करे ಅಂದ್ರೇನು? ಏನ್ ಹೇಳ್ತಾರ ನೋಡು, ಅಂದ್ರ ಅದನ್ನೇ ವಿಷಯ ಮಾಡ್ತೈತಿ. ಗೊತ್ತಾಗ್ತಾ ಇದೆ? ಏನ್ ಗೊತ್ತಾಗ್ತದೆ? ಏನ್ ಗೊತ್ತಾ? ಏನು ಗೊತ್ತಾಗೇ ಇಲ್ಲ. ಅಂದರೆ ಇಲ್ಲಿ ಏನ್ ಹೇಳ್ತಾರ ಅವರು, अंधकार तेज के सामान्य रूप के आश्रित होके रहता है। ಏನು ಅಂಧಕಾರ ಅಂದ್ರೆ ಕಾತ್ತಲಿ, ತೇಜ ಅಂದ್ರ ಅಗ್ನಿ ಬೆಂಕಿ, ಅದರ ಸಾಮಾನ್ಯ ರೂಪವನ್ನು ಆಶ್ರಯ ಮಾಡಿಕೊಂಡು ಇರ್ತೈತಿ. ಹೇಳ್ತಾ ಏನ್ ಮಾಡ್ತೈತಿ? ತಾಯಿಗೂ ವಿಷಯ ಕರೆ ಅಂದ್ರ ಅದನ್ನೇ ದಾಪೆ ಅಂದ್ರೆ ವಿಷಯ ಮಾಡ್ತೈತೆ ಅಂತ ಗೊತ್ತಾಗ್ತಾನದ? ಏನ್ ಗೊತ್ತು ಏನ್ ಗೊತ್ತಾಗ್ತಾರೆ ಯಾರು? ಅಂದರೆ ಈಗ ಇಟೋ ತನಕ ನಾವು ಅದ್ರ್ಯಾಡ್ ಹೇಳಿದ್ದೆಲ್ಲ ಪ್ರತಿಯೊಂದರಲ್ಲಿ ಬೆಂಕಿ ಐತಿ, ಬೆಂಕಿ ಕಾಲ ಕಡಿಯಲ್ಲಿ ಐತಿ ಅನ್ನೋದು ಆದ್ರೂ ಗೊತ್ತ ಐತೆ ಎಲ್ಲರಿಗೆ. ಕಾಳ ಕಡಿಯಾಗ ಬೆಂಕಿ ಐತಿ ಅನ್ನೋದು ಗೊತ್ತೈತಿ ಇಲ್ಲ? ಅಂದ್ ಯಾಕೆ ಗೊತ್ತಿಲ್ಲ ಅಂದ್ರೆ ಅದು ಅದನ್ನ ತೋರ ಕೊಡದಂತೆ ಮಾಡಿರ್ತದ. ಹಿಂಗದ ಹಿಂಗ ಯಾತೆ ಸಾಮಾನ್ಯ ತೇಜ್ ಅಂಧಕಾರ का विरोधी नहीं। ಅದಕ್ಕ ಆ ಸಾಮಾನ್ಯ ತೇಜ್ ಏನೈತಲ್ಲ ಅದು ಅಂಧಕಾರ ವಿರೋಧಿ ಅಲ್ಲ। तैसे अज्ञान भी चेतन के सामान्य ಇದು ದೃಷ್ಟಾಂತ ಕೊಟ್ಟಾರ ಗಣಿತ ಸಾಮಾನ್ಯ ಗಣಿದು ದೃಷ್ಟಾಂತ ಕೊಟ್ಟಾರ। ಅದರಂತೆ अज्ञान ಏನೈತಲ್ಲ चेतन के सामान्य प्रकाश के आश्रित होके रहता है। ಅಲ್ಲಿ ಹಂಗ ಅಲ್ಲಿ ಸಾಮಾನ್ಯ ಅಗ್ನಿಯನ್ನ ಆಶ್ರಯ ಇದು ಮಾಡ್ಕೊಂಡನ ಇವು ಇರ್ತೈತಿಲ್ಲ ಅದಲ್ಲಿ ಅದೇ ಆ ರೀತಿಯಲ್ಲಿ ಅಜ್ಞಾನ ಕೂಡ ಆ ಚೇತನದ ಸಾಮಾನ್ಯ ಪ್ರಕಾಶವನ್ನು ಆಶ್ರಯ ಮಾಡ್ಕೊಂಡಿರ್ತೈತಿ। ತಾಯಿಗೂ ವಿಷಯ ಕರೆ ಚೇತನ ಸಾಮಾನ್ಯ ಚೇತನವನ್ನು ಆಶ್ರಯ ಮಾಡ್ಕೊಂಡಿದ್ದು ಆ ಅಜ್ಞಾನ ಅದನ್ನೇ ವಿಷಯ ಮಾಡಿರ್ತಂದ್ರ ಅದನ್ನ ತೋರುಗೊಡದಂತೆ ಮಾಡೈತಿ, ತಿಳಿಗೊಡದಂತೆ ಮಾಡೈತಿ, ಹೌದಲ್ಲ? ವಿಷಯ ಕರೆ ಅಂದ್ರ ಅದಕ್ಕ ವೇದಾಂತದಲ್ಲಿ ಏನ್ ಮಾಡ್ತಾರೆ ಅಂದ್ರ ಸ್ವಾಶ್ರಯ ಸ್ವವಿಷಯ ಪಕ್ಕ ತಿಳ್ಕೊಂಡು ಬಂದಿದ್ದಾರೆ। ओके रहता है। और ताई विषय करे यहाँ पे सामान्य चेतन अज्ञान का विरोधी नहीं। आद्रिंद ಏನ್ ಕಾಣಬೇಕಪ್ಪ ಅಂದ್ರ ಸಾಮಾನ್ಯ ಚೇತನ ಏನೈತಲ್ಲ ಅದು ಅಜ್ಞಾನಕ್ಕ ವಿರೋಧಿ ಅಲ್ಲ ಅಂತೇಳಿ ಸುಷುಪ್ತಿಯಲ್ಲಿ ಬಂದದ್ದೇಳಿ ವಿಷಯ। ಸುಷುಪ್ತಿಯಲ್ಲಿ ಆತ್ಮನೂ ಅದಾನ, ಆತ್ಮನ ಪ್ರಕಾಶನೂ ಐತೆ, ಅಜ್ಞಾನನೂ ಐತೆ। ವಿರೋಧಿ ಇದ್ರಲ್ಲಿ ಹೆಂಗಿರ್ತಿತ್ತು ಇರ್ತಿತ್ತಿಲ್ಲ ಇಟ್ಟ ಟಿಪ್ಪಣಿ ಮುಗಿತು। ಇನ್ನ ಅಜ್ಞಾನಕ ವಿರೋಧಿನೇ ಏನ್ ಹೇಳಿದ್ರು? ಆತ್ಮನ ಸ್ವರೂಪ ಪ್ರಕಾಶ
ಅಜ್ಞಾನಕ್ಕೆ ವಿರೋಧಿ ಇಲ್ಲ. ಉಲ್ಟ ಆತ್ಮಕ ಸ್ವರೂಪ ಪ್ರಕಾಶ ಅಂದ್ರೆ ಈಗ 120ನೇ ಟಿಪ್ಪಣಿ ಮುಗಿದ ಮೇಲೆ ಮುಂದೆ ಟಿಪ್ಪಣಿ ಆದ ನಂತರದಲ್ಲಿ ನಾವು ಇದ್ದೇವೆ. ಅರ್ಥಾತ್ 85ನೇ ಅಂಕ, ಅದರಲ್ಲಿ 120ನೇ ಟಿಪ್ಪಣಿ ದಾಟಿದ್ದೇವೆ. अज्ञान का विरोधी नहीं, उल्टा आत्मा का स्वरूप प्रकाश अज्ञान का साधक है. आदरिंद ಏನಪ್ಪಾ ಅದು ವಿರೋಧನೇ ಇಲ್ಲ, उल्टा आत्मा का स्वरूप प्रकाश अज्ञान का साधक है. साधक ಇರ್ತದೆ ಹೆಂಗ ವಿವಾದ ಕೂಡ ಅಂತೇಳಿ ಸುಮ್ಮನೆ ಏನು ಮನೆಯಿಲ್ಲ. इस अभिप्राय से ही वेदांत शास्त्र में कहा, ಇದೇ ಅಭಿಪ್ರಾಯದಿಂದ ವೇದಾಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸಾಮಾನ್ಯ ಚೈತನ್ಯ ಅಜ್ಞಾನಕ ವಿರೋಧಿ ನೈ. ಸಾಮಾನ್ಯ ಚೈತನ್ಯ ಅಜ್ಞಾನಕ್ಕೆ ವಿರೋಧಿ ಇಲ್ಲ. किंतु विशेष चैतन्य अज्ञान का विरोधी है. सामान्य चैतन्य अज्ञान विरोधी अಲ್ಲ, किंतु विशेष चैतन्य ही अज्ञान का विरोधी है. विशेष चैतन्य विरोधी है. व्यापक जो चैतन्य सो सामान्य चैतन्य कहिए. सामान्य चैतन्य अंद्रेनु, व्यापकवाद चैतन्यಕ್ಕೆ ಸಾಮಾನ್ಯ ಚೈತನ್ಯವೆನ್ನುತ್ತಾರೆ. ಸರ್ವದರಲ್ಲಿ ಇರುವುದಕ್ಕೆ ಸಾಮಾನ್ಯವೆನ್ನುತ್ತಾರೆ. ಅದಕ್ಕೆ ಸೋ ಸಾಮಾನ್ಯ ಚೈತನ್ಯಕ್ಕೆ ವೃತ್ತಿ में स्थित जो चैतन्य, ವ್ಯಾಪಕವಾಗಿರುವ ಚೈತನ್ಯಕ್ಕೆ ಸಾಮಾನ್ಯ ಚೈತನ್ಯ, ವೃತ್ತಿಯಲ್ಲಿ ಇದ್ದಂತ ಯಾವ ಚೈತನ್ಯ ಐತಿಲ್ಲ ಸೋ ವಿಶೇಷ ಚೈತನ್ಯಕ್ಕೆ. ಎಲ್ಲದರಲ್ಲಿ ಹೆಂಗ ಅಗ್ನಿಗತೆ ಸಾಮಾನ್ಯ ಎಲ್ಲದರಲ್ಲಿ ಕುತ್ಕೊಂಡೈತಲ್ಲ ಅದಕ್ಕೆ ಸಾಮಾನ್ಯ, ವೃತ್ತಿಯಲ್ಲಿ ಇದ್ದದ್ದು ವಿಶೇಷ. ಸರ್ವದರಲ್ಲಿ ಸಾಮಾನ್ಯ ಚೈತನ್ಯ ಕಾಳ ಕಡೆ ಎಲ್ಲದರಲ್ಲಿ ಕುತ್ಕೊಂಡೈತೆ. ಆದ್ರೆ ಅಗ್ನಿ ಸಾಮಾನ್ಯ ರೂಪದಿಂದ ಎಲ್ಲದರಲ್ಲಿ, ಒಲೆಯೊಳಗಿದ್ದ ಕಟ್ಟಿಗೆಯಲ್ಲಿ ವಿಶೇಷ ಐತೆ. ಅದರಂತೆ ಇಲ್ಲಿ ವೃತ್ತಿಯಲ್ಲಿದ್ದಂತ ಚೈತನ್ಯ ವಿಶೇಷ ಚೈತನ್ಯ ಅಂತ ಹೇಳಲ್ಪಡುತ್ತದೆ. जैसे काष्ठ में स्थित जो सामान्य अग्नि, कटिगे सामान्य अग्नि तो अंधकार का विरोधी नहीं है. ಅದು ಕಟ್ಟಿಗೆಯಲ್ಲಿ ಸಾಮಾನ್ಯ ರೂಪದಿಂದ ಏನೈತಲ್ಲ ಅದು ಕತ್ತಲಿಗೆ ವಿರೋಧಿ ಇಲ್ಲ. मतन से प्रकट किया जो अग्नि है, कटिगे चिಕ್ಕದಾಗ ಅಲ್ಲಿ ಪ್ರಕಟ ಆಗತ್ತೆ ಅಗ್ನಿ. सो वृत्ति में स्थित बत्ती में स्थित होके अंधकार का विरोधी. ಅವಾಗ ಅದು ಕಟ್ಟಿಗೆ ಹೆಚ್ಚಿಕ್ಕದಾಗೇನ ಬೆಂಕಿ ಉತ್ಪನ್ನ ಆಕತಿ, ಅದನ್ನ ಬತ್ತಿಯಲ್ಲಿ ಹಚ್ಬೇಕಾಕತಿ. ಬರೀ ಅಡ್ಡ ಅಲ್ಲೇ ಇದು ಆದ್ರ ಅದು ಕತ್ತಲಿಗೆ ಇದು ಮಾಡೋದಿಲ್ಲ. ಅದನ್ನ ಮತ್ತ ಉರಿ ಎಬ್ಬಿಸಿ ಅದನ್ನ ಬತ್ತಿಯಲ್ಲಿ ಹಚ್ಚಬೇಕಾಗ್ತದೆ. आवाज अंधकार का विरोधी है. तैसे व्यापक चैतन्य अज्ञान का विरोधी नहीं भी है. ಅದರಂತೆ व्यापक चैतन्य अज्ञान विरोधी ಇಲ್ಲ, परंतु वेदांत विचार से अंतःकरण की जो ब्रह्माकार वृत्ति हुई है. ಏನೋ ವೇದಾಂತ ವಿಚಾರ ಅಂದ್ರೆ ಈಗ ವೇದಾಂತ ಎಲ್ಲ ಇವುಗಳನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ ವೃತ್ತಿಯಲ್ಲಿ ಅಂತಃಕರಣದ ವೃತ್ತಿ ಬ್ರಹ್ಮಾಕಾರವಾಗಿ ಪರಿಣಮಿಸುತ್ತದೆ. ताके विशेषित चैतन्य अज्ञान का विरोधी है. आ चैतन्य अहम ब्रह्मास्मि उदय आयतला ಅದು ಅಜ್ಞಾನವನ್ನು ನಾಶ ಮಾಡುತ್ತದೆ. इस रीति से केवल चैतन्य अज्ञान का विरोधी नहीं. ये ರೀತಿಯಾಗಿ ಕೇವಲ ಚೈತನ್ಯ ಏನೈತಲ್ಲ
ಅದು ಅಜ್ಞಾನಕ್ಕೆ ವಿರೋಧಿ ಅಲ್ಲ. ವೃತ್ತಿ ಸಹಿತ ಚೈತನ್ಯ ಅಜ್ಞಾನಕ್ಕೆ ವಿರೋಧಿ, ಅಥವಾ ಚೈತನ್ಯ ಸಹಿತ ವೃತ್ತಿ ಅಜ್ಞಾನಕ್ಕೆ ವಿರೋಧಿ. ಏನ್ ಹೇಳಿದ್ರು ಇಲ್ಲಿ? ವೃತ್ತಿ ಸಹಿತ ಚೈತನ್ಯ ಅಜ್ಞಾನಕ್ಕೆ ವಿರೋಧಿ है ಅಥವಾ ಚೈತನ್ಯ ಸಹಿತ ವೃತ್ತಿ ಅಜ್ಞಾನಕ್ಕೆ ವಿರೋಧಿ है? ಕ್ವಶನ್ ಮಾರ್ಕ್ ಐತೆ ಅಲ್ಲಿ. ಅದ್ರ ಮೇಲೆ 121ನೇ ಟಿಪ್ಪಣಿನೂ ಕೊಟ್ಟಾರ. ಪ್ರಶ್ನೆ ಅರ್ಥ ಐತಲ್ಲ? 121ನೇ ಟಿಪ್ಪಣಿ. ಈ 121ನೇ ಟಿಪ್ಪಣಿ ಅವಚ್ಛೇದವಾದ ಮೇ ವೃತ್ತಿ ಸಹಿತ ಚೈತನ್ಯ ಚೈತನ್ಯ ಸಹಿತ ವೃತ್ತಿ ವಿಶೇಷ ಚೈತನ್ಯ कल्पित विशेष कही है, ये आंध्रो अज्ञान का विरोधी है. ಅಂದ್ರೆ ಅವಚ್ಛೇದವಾದ ಅವಚ್ಛೇದವಾದ ಗೊತ್ತೈತೆ? ಹಲೋ, ಅವಚ್ಛೇದವಾದ ಹೇಳೇ ನಾ ಎಷ್ಟೋ ಸಲ ಹೇಳಿ, ಅದು ಗೊತ್ತೈತೆ ಮತ್ತೆ ಹೇಳಿ. ಗೊತ್ತಿಲ್ಲ ಬಣ ಸುಮ್ಮನೆ ಹೇಳ್ಕೊತ ಹೋಗುದ, ನಾವ್ ಕೇಳ್ಕೊತ ಹೋಗ್ತೀವಿ. ಅಂದರೆ ಅವಚ್ಛೇದವಾದ ವಾಚಸ್ಪತಿ ಮಿಶ್ರ ಅವರು ಭಾಂತಿ ನಿಬಂಧ ಅಂತ ಗ್ರಂಥ ಬರೆದಿದ್ದಾರೆ. ಹೌದಾ? ಇನ್ನೊಂದು ಅವನ್ ಸಿಗ್ನಲ್ ಏನ್ ಕೊಟ್ಟಿದ್ದೀನಿ, ಲಗ್ನ ಆಗಿ 50 ವರ್ಷ ಆದ್ರ ಲಗ್ನ ಆದದ್ದ ಗೊತ್ತಿಲ್ಲ. 50 ವರ್ಷದ ಮೇಲೆ ಹೇಳ್ತಿರ್ತೀವಿ ಯಾರು ಅದ್ರ ಅಲ್ಲಿ ತರ ಬರೀ ಇದ್ರಾಗ ತನ್ಮಯ ಇದ್ದ. ಅವ್ರ ಏನ್ ಮಾಡ್ಯಾರಂದ್ರ ವ್ಯಾಸರು ಬ್ರಹ್ಮಸೂತ್ರ ಬರೆದಾರ. ವ್ಯಾಸರು ಬ್ರಹ್ಮಸೂತ್ರ ಬರೆದರು. ಆ ಬ್ರಹ್ಮಸೂತ್ರದ ಮೇಲೆ ಶಂಕರಾಚಾರ್ಯರು ಭಾಷ್ಯ ಬರೆದರು. ಹೌದಿಲ್ಲ? ಶಂಕರಾಚಾರ್ಯ ಭಾಷ್ಯ ಬರೆದರು. ಆ ಭಾಷ್ಯದ ಮೇಲೆ ಅವ್ರು ಈ ಭಾಕ್ತಿ ನಿಬಂಧ ವ್ಯಾಖ್ಯಾನ ಮಾಡ್ಯಾರ. ಅದು ವ್ಯಾಖ್ಯಾನ ಮಾಡುವಾಗ ನೋಡಲ್ಲ ಎಷ್ಟು ವರ್ಷ, 50 ವರ್ಷ ತನಕ ಅದು ಹೇಳ್ತೀರ ಗೊತ್ತಿಲ್ಲ. ಅಂದ್ರೆ ಎಷ್ಟು ಅಧ್ಯಾತ್ಮದೊಳಗೆ ತನ್ಮಯ ಆಗಿರ್ಬೇಕು. ಅಂದ್ರ ಅದಕ್ಕ ಅವ್ರು ಅದ ಬ್ರಹ್ಮಸೂತ್ರ ಶಂಕರ ಭಾಷ್ಯದ ಮೇಲೆ ಮಾಪ್ತಿಲಿ ಬಂದೆ. ಅದು ಎರಡು ಭಾಗ ಐತೆ. ಅದು ಐತೆ ನಮ್ ಕಾಶಿಯಾಗ ಅಭ್ಯಾಸ ಮಾಡುವಾಗ ಐತೆ ಅದು 2 ಪಾಠ. ಅದಕ್ಕ ಅಲ್ಲಿ ಅವಚ್ಛೇದವಾದ ಒಪ್ಪಿದ್ದಾರೆ ಅವರು. ಅವಚ್ಛೇದವಾದ ಅಂತಂದ್ರ ಅದರ ಗೊತ್ತೇನ? ಅವಚ್ಛೇದವಾದ ಅಂದ್ರೆ ಅದಕ್ಕಂತಾರ ಅಂದ್ರ ಸಾಮಾನ್ಯ ಜೀವೇಶ್ವರ ಸ್ವರೂಪ ಹೇಳುವಲ್ಲಿ ಜೀವ ಅಂದ್ರ ಏನು, ಈಶ್ವರ ಅಂದ್ರ ಏನು ಅಂತ ಕೇಳಿದ್ರೆ ಅಂತಃಕರಣ ವಿಶಿಷ್ಟ ಚೇತನಕ ಜೀವ ಅಂತಾರ. ಏನಂತಾರ? ಅಂತಃಕರಣ ವಿಶಿಷ್ಟ ಚೇತನ ಅಂದ್ರ ಆ ಚೇತನ ಬ್ರಹ್ಮಚೇತನ ಅಂತಃಕರಣ 2 ಕೂಡ್ಯ. ವಿಶಿಷ್ಟ ಅಂದ್ರ ಕೂಡ್ಯ, विशेषण वाले को विशिष्ट कहिए है हिंग लग रहे जीव ಅಂದ್ರೆ ಇದಕ್ಕ ಒಂದು ಅಂತಃಕರಣ ಒಂದು ಚೇತನ 2 ಕೂಡ್ಯ. ಅಂತಃಕರಣ ಚೇತನ ವಿಶೇಷತೆ, ಅಂತಃಕರಣ ವಿಶೇಷಣ ಐತೆ. ಅದು ವಿಶಿಷ್ಟ ಆಗಿ ಜೀವ ಅಂತ ಹೇಳಿಸ್ಕೊಂಡೈತಿ. ಮತ್ ಈಶ್ವರ ತಿಳ್ಕೊಂತಾರೆ ಅಂತ ಹೇಳಿದ್ರೆ ಮಾಯಾ ವಿಶಿಷ್ಟ ಚೇತನಕ ಈಶ್ವರ ಅದಾರೆ. ಮಾಯಾ ಮತ್ತು ಬ್ರಹ್ಮಚೇತನ, ಅದು ಬ್ರಹ್ಮಚೇತನವೇ ವಿಶೇಷ ಐತಿ, ಮಾಯಾ ವಿಶೇಷಣ ಐತಿ.
विशेषण वाले को विशिष्ट कहिए ಅಂತ ಲಕ್ಷಣ ಐತಿ ಅದು ಈಶ್ವರ ಅಂತ ಹೇಳಿಸ್ಕೊತಾ ಇತ್ತು ಇನ್ನು ಜೀವೇಶ್ವರ ಸ್ವರೂಪವನ್ನ ಹೇಳುವಾಗ ಅಲ್ಲಿ ಅವಚ್ಛೇದವಾದ ಇದಕ್ಕೆ ಶಾಸ್ತ್ರದಲ್ಲಿ ಜೀವೇಶ್ವರ ಸ್ವರೂಪವನ್ನು ಹೇಳುವಂತ ಇಂಥವು ಇನ್ನ 2-3 ಅದಾವ ಅವಚ್ಛೇದವಾದ ಇದು ವಾಚಸ್ಪತಿ ಅವ್ರದ್ದು ಅವಚ್ಛೇದವಾದ पंचदशीकार विद्यारण्यರು और आभासवाद अदंतु ಗೊತ್ತೇ ಅದಿಲ್ಲ आभासवाद प्रकार जीव ಏನು ಗೊತ್ತಾ ಈಶ್ವರ ಏನು ಗೊತ್ತಾ ಗೊತ್ತೇ ಯಾರಿಗೆ ಗೊತ್ತು ಏನು ಗೊತ್ತು ಏನು ಸುಡುಗಾಡು ಗೊತ್ತು ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಈ ಕ್ಲಾಸ್ ನೀವು ಒಂದನೆತ್ತೇದಾಗನ ಹೆಂಗೆ 2 1 2 2 4 2 3 6 ತಂದಿರ ಅಂತ ಮಾತು ಅಂದರೆ ಆಭಾಸವಾದ ಅವಚ್ಛೇದವಾದ ರೀತಿ ಹೇಳಿದೆ ಜೀವೇಶ್ವರ ಬಗ್ಗೆ ಈಗ ಆಭಾಸವಾದದ ಬಗ್ಗೆ ರೀತಿ ಏನಂತ ಹೇಳಿದ್ರೆ ಅದೇ ಜೀವನ ಸ್ವರೂಪ ಹೆಂಗ್ ಹೇಳ್ತಾರಂದ್ರೆ ಆಭಾಸವಾದದ ಅಂತಃಕರಣದ ಅಧಿಷ್ಠಾನ ಕೂಟಸ್ಥ ಚೈತನ್ಯ ಅಂತಃಕರಣದಲ್ಲಿ ಆ ಚೈತನ್ಯದ ಆಭಾಸ ಇವು 3 ಕೂಡಿ ಜೀವ ಆಭಾಸವಾದದಲ್ಲಿ ಹೇಳುತ್ತಾರೆ ಈಶ್ವರ ಕೇಳ್ತಾರೆ ಅಂದ್ರ ಮಾಯೆಗೆ ಅಧಿಷ್ಠಾನ ಬ್ರಹ್ಮಚೇತನ ಆ ಬ್ರಹ್ಮಚೇತನದ ಆಭಾಸ ಮಾಯೆಯಲ್ಲಿ ಇವು 3 ಕೂಡಿ ಈಶ್ವರ ಅಂತ ಹೇಳ್ತಾರೆ ಅದನ್ನ कर्मी छाया कर्मी फलदे नहीं चेतन में जोग ನಿಶ್ಚಲ ದಾಸರಿಗೆ ಹೇಳ್ಯಾರ ಜೀವೇಶ್ವರ ಸ್ವರೂಪ ಹೇಳುವಾಗ ಒಂದ್ರದಾಗ 2 ಪಾಠ ದೇಹಲಿ ದೀಪಕ್ಕಿದೆ ಅಂತ ಹಿಂಗ್ ಮಾಡಿ ಹೇಳ್ಯಾರ ಅದು ಇರ್ಲಿ ಅಂತೂ ಈ ವಾದಗಳು ಗೊತ್ತಿರ್ಬೇಕು ನಿಮಗೆ ಆಭಾಸವಾದ ಅಂದ್ರೇನು ಅವಚ್ಛೇದವಾದ ಅಂದ್ರೆ ಇನ್ನೊಂದು ಐತೆ ಇನ್ನೊಂದು ಯಾವುದು ಬಿಂಬ ಪ್ರತಿಬಿಂಬವಾದ ಐತಿ ಈ ಜೀವೇಶ್ವರ ಬಗ್ಗೆನ ಬಿಂಬ ಪ್ರತಿಬಿಂಬವಾದ ಅಂತಂದ್ರೆ ಅದ್ಯಾರಪ್ಪ ಅವ್ರ್ಯಾರು ಸುವಾರ್ತೆ ಅಂದರೆ ವಿವರಣನು ಗ್ರಂಥ ಬರ್ದಾರೋ ಶ್ರೀ ಪ್ರಕಾಶಾತ್ಮ ಚರಣಮುನಿ ಅವ್ರ ಹೆಸರು ಇವೆಲ್ಲ ಪಾರ ಅವ್ರ ಗ್ರಂಥ ಯಾವುದು ಅವ್ರ ಹೆಸರೇನು ಪೂರ ಅಡ್ರೆಸ್ ಹೇಳೇನು ಹೋಗಿ ಭೇಟಿಯಾಗಿ ಬಾ ಬೇಕಂದ್ರೆ ಅವರು ಬಿಂಬ ಪ್ರತಿಬಿಂಬವಾದವನ್ನು ಒಪ್ಪಿದ್ದಾರೆ ಅವರು 2 ವಸ್ತು ಒಪ್ಪುತ್ತಾರೆ ಏನಂತ ಒಂದು ಬ್ರಹ್ಮಚೇತನದ ಒಂದು ಮಾಯ ಮಾಯ ಇಲ್ಲ ಮಾಯ ಒಪ್ಪುದಿಲ್ಲ ಅಜ್ಞಾನದ ಏನು ಒಂದು ಬ್ರಹ್ಮಚೇತನ ಒಂದು ಅಜ್ಞಾನ ಇರೋ 2 ವಸ್ತು ಆ ಮತ್ತೆ ಜೀವೇಶ್ವರನ ಹೆಂಗ್ ಹೇಳ್ತೀರಿ ನೀವು ಅಂತ ಅವ್ರನ್ನ ಕೇಳಿದ್ರಿ ಅವ್ರೇನಂತಾರ ಆ ಬ್ರಹ್ಮಚೇತನ ಐತಿಲ್ಲ ಆ ಬ್ರಹ್ಮಚೇತನ ನೀ ಅದೀತ ನಿನ್ನಂಗೈತೆ ನೀ ಅದಿಲ್ಲ ಹಂಗೈತೆ ಅದು ಅಜ್ಞಾನ ಅನ್ನೋದೊಂದು ಕನ್ನಡಿ ಇದ್ದಂಗ ಐತೆ ನಿನ್ನ ಮಾರಿನ ಮುಂದೆ ಕನ್ನಡಿ ಹೇಳಿದ ಕೂಡ ಏನಾಗತ್ತಪ್ಪ ಅದ್ರಾಗ ಪ್ರತಿಬಿಂಬ ಬೀಳ್ತತಿ ಆ ಪ್ರತಿಬಿಂಬ ಏನೈತಿಲ್ಲ ಪ್ರತಿಬಿಂಬಕ್ಕೆ ಜೀವನ್ನು ಈ ಬಿಂಬಕ್ಕೆ ಈಶ್ವರ ಅನ್ನೋ ಅಂತ ಹೇಳ್ತಾರೆ ಮತ್ತಿನ್ನೊಂದು ಮಾತು ಹೇಳ್ತಾರೆ ಇವ್ರೆಲ್ಲ ಏನದಲ್ಲ ಇವ್ರು ಅಂದ್ರೆ ಇಟೋತನ ಹೇಳ್ದವ್ ಅವಚ್ಛೇದವಾದಿಗಳು ಆಭಾಸವಾದಿಗಳು ಇವರೆಲ್ಲ ಜೀವನ ಸ್ವರೂಪವನ್ನ ನಿತ್ಯ ಅಂತ ಹೇಳ್ತಾರೆ ಸುಳ್ಳು ಅಂತ ಹೇಳ್ತಾರೆ ಆದರೆ ಈ ಬಿಂಬ ಪ್ರತಿಬಿಂಬವಾದಿ ಏನದಲ್ಲ ವಿವರಣಕಾರ ಶ್ರೀ ಪ್ರಕಾಶಾತ್ಮ ಚರಣಮುನಿಗಳು ಈ
ಜೀವನನ್ನ ಮಿಥ್ಯಾ ಅನ್ನಂಗಿಲ್ಲ ಅವರು ಸತ್ಯತ ವಿಲಕ್ಷಣತೆ ಇರ್ತೈತೆ ಅಂತ ಮತ್ತಿಷ್ಟೇ ಅಲ್ಲ ಅದು ಬಿಂಬಕ್ಕಿಂತ ಭಿನ್ನಿಲ್ಲ ತಾಳೆ ಪ್ರತಿಬಿಂಬ ಬಿಂಬವನ್ನು ಈಗ ನಿನಗೆ ಹೆಂಗ ಕನ್ನಡಿ ಒಳಗ ಪ್ರತಿಬಿಂಬ ಐತಿ ಈ ಕಡೆ ಇಲ್ಲ ಹೌದಿಲ್ಲ ಅದಕ್ಕ ನೀ ಈಗ ಇವರೆಲ್ಲ ಹೇಳಿದ ಆಭಾಸವಾದಿಗಳು ಏನ್ ಹೇಳ್ತಾರೆ ಅಂದ್ರೆ ಇವ್ರು ಅದಕ್ಕೆ ಸುಳ್ಳಲ್ಲ ಅದಕ್ಕ ಆಭಾಸಕ್ಕೂ ಸುಳ್ಳಲ್ಲ ಆಭಾಸ ಅಂದ್ರೂ ಪ್ರತಿಬಿಂಬ ಒಂದಾದ ಅದಲ್ಲ ಹೆಂಗ ಸುಳ್ಳ ತನಿಖೆ ಕೇಳಿದ ಅಂದ್ರ ಅವ್ರ ಏನಂತಾರ ದಂಡಿ ಹಿಡಿದಿ ಕುಂಕುಮ ಹಚ್ಕೋಬೇಕತಿ ಅದಲ್ಲ ಮತ್ ಕುಂಕುಮ ಈ ಕಡೆಗೆ ನಡು ಹಚ್ಬೇಕಲ್ಲ ಅದಕ್ಕ ಕನ್ನಡಿ ಹಿಡ್ಕೊಂಡು ನೀ ಅಲ್ಲಿ ಹಚ್ತೇನೆ ಅದಕ್ಕೆ ಕನ್ನಡಿ ಆಗಿದ್ದದಕ್ಕೆ ಇಲ್ಲಿ ಹಚ್ಕೋತಿ ಮತ್ ನೋಡ್ತಿ ಅಲ್ಲಿ ಅಂದ್ರೆ ಅದು ಸುಳ್ಳ ಕರೆ ಇಲ್ಲಿ ಇಲ್ಲಿ ಹತ್ತಿ ಆದ್ರಿಂದ ಅದು ಸುಳ್ಳ ಪ್ರತಿಬಿಂಬ ಸುಳ್ಳ ಇವಲ್ಲ ಹೇಳ್ತಾ ಇವರು ಅದು ಸುಳ್ಳ ಅದಕ್ಕ ಅದ ಕರೆ ಹೆಂಗ ಅಂತ ಕೇಳಿದ್ರು ಒಂದು ಪ್ರಕ್ರಿಯೆ ಅವ್ರೇನ್ ಹೇಳ್ತಾರೆ ಈಗ ನೀ ಕನ್ನಡಿ ಹಿಡ್ದೇ ಇಲ್ಲ ಯಾರು ವಿವರಣಕಾರ ಶ್ರೀ ಪ್ರಕಾಶಾತ್ಮಗಳು ಅವರು ಪ್ರತಿಬಿಂಬ ಅದಕ್ಕ ಆಭಾಸ ಅಂತಾರ ಅವರು ಇವರು ಬಿಂಬ ಪ್ರತಿಬಿಂಬವಾದಿಗಳು ಇವರು ಸತ್ಯತಾ ಜೀವನ ಯಾಕ ಮತ್ತು ಆ ಪ್ರತಿಬಿಂಬ ಬಿಂಬಕ್ಕಿಂತ ಬ್ಯಾರೆ ಇಲ್ಲ ಅದು ಬಿಂಬ ರೂಪನ ಆಗ್ತದ ಹೆಂಗ ಮೊದಲ ಅಭೇದ ಡೈರೆಕ್ಟ್ ಹಿಂಗ ಅನಾನ ಅದ ಹೆಂಗ ಪ್ರತಿಬಿಂಬ ಅಂದ್ರೆ ಬ್ಯಾರೆ ಕಾಣ್ತೈತಿ ಕನ್ನಡ ನಮ್ಗ ಮತ್ ಈ ಬಿಂಬ ಇಲ್ಲಿ ಇದು ಬ್ಯಾರೆ ಐತಿ ಹೊರಗ ಅದು ಒಂದ್ ಹೆಂಗ ಕೇಳಿದಾಗ ಅವ್ರು ಹೇಳ್ತಾರ ನಿನ್ನ ನೇತ್ರ ವೃತ್ತಿ ಆ ಕನ್ನಡಿಯಲ್ಲಿ ನೋಡ್ಲಾಕ್ ಏನ್ ಹೋಯ್ತಲ್ಲ ಅಲ್ಲಿ ಪ್ರತಿಬಿಂಬ ನಿನ್ನ ಕಾಣ್ತೈತಿ ಹೌದಿಲ್ಲ ಈ ಮುಖದ ಪ್ರತಿಬಿಂಬ ಕಾಣ್ತೈತಿಲ್ಲ ಕಾಣ್ತೈತಿ ಕಂಡ್ರು ಕೂಡ ಆ ಪ್ರತಿಬಿಂಬ ಕನ್ನಡಿಯಾಗ ಇಲ್ಲತಾರ ಅವರು ಇಲ್ಲ ಮತ್ ನನ್ ಕಾಣ್ತೈತಿಲ್ಲ ಕನ್ನಡಿ ಒಳಗ ಇತ್ತ ಕಾಣ್ತೈತಿಲ್ಲ ನೀ ಅಂತಂದ್ರ ಅವ್ರ ಸರು ಒಂದ್ ಉದಾಹರಣೆ ಕೊಡ್ತಾರ ಅವ್ರು ಒಂದ್ ಊದಿನ ಕಡ್ಡಿ ತಗೋ ಏನು ಊದಿನ ಕಡ್ಡಿ ತಗೊಂಡು ಎಲ್ಲಿ ದೇವ್ರ ಗುಡಿಗೆ ಹೋಗೋದಿಲ್ಲ ಅದ್ ತಗೊಂಡ್ ಈ ಕಡೆ ಬಾ ಆ ಊದಿನ ಕಡ್ಡಿಗೆ ಹಚ್ಚು ಕತ್ಲ್ಯಾಗ ನಿತ್ತ ಊದಿನ ಕಡ್ಡಿ ಹಿಂಗ್ 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 ತಿರುಗಿ ಹಿಂಗ ತಿರುಗದ್ರೆ ಏನ್ ಕಾಣ್ತೈತಿ ಇದ್ರಿಗೆ ನಿನಗ ಬೇಡ ಮತ್ತಾಪಗೂನು ರೌಂಡ್ ಕಾಣ್ತೈತಿ ರೌಂಡ್ ಊದಿನ ಕಡ್ಡಿ ರೌಂಡ್ ಐತೆ ಇಲ್ಲ ಅದನ್ನು ಏನೈತಲ್ಲ ಕನ್ನಡಿಯಾಗ ಏನು ಪ್ರತಿಬಿಂಬ ಕಾಣಕತೈತಿ ಈ ವೃತ್ತಿಯ ವೇಗ ಆಕೈತಾರ ಅವ್ರು ಯಾಕ ಆ ಕನ್ನಡಿಗೆ ಹಿಂದ ಪಾದರಸ ಹಚ್ಚ ಆ ಕೆಂಪಿರ್ತೈತಲ್ಲ ಈಗ ಈ ಚಸ್ಮಾದಾಗಿಂದು ವೃತ್ತಿ ಹೊರಗೆ ಹೋಗ್ಬಿಡ್ತೈತಿ ಪಾಸ್ ಆಕತೆ ಅಲ್ಲಿ ಪಾಸ್ ಆಗುದಿಲ್ಲ ಹಂಗ ಗಾಡಿಗೆ ಬಾಲ್ ಚೆಂಡ್ ಹೋಗಿದ್ರೆ ಮತ್ತೆ ಹಾಗೆ ಆ ವೃತ್ತಿ ಹೋಗಿ ಕನ್ನಡಿಗಾಗಿ ಮತ್ತ ಮುಖಕ್ಕೆ ಬಂದ್ ಮತ್ ಕನ್ನಡಿಗಾಗಿ ಹಿಂಗ್ ರೌಂಡ್ 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 ವೇಗ ತಿರುಗತೈತೆ ಅದ ನೀ ಹಂಗ ಕನ್ನಡಿ ನೋಡ್ಕೋತ ನಿತ್ಯ ಅಂದ್ರ ಹಿಂಗ ವೇಗ ಆಗಿ ಅದು ಕನ್ನಡಿಯಾಗಿದ್ದ ಜೊತೆ ಕಾಣತೈತಿ ಹಂಗ ಇದು ನೋಡಿ ಫಿಲ್ಮಿ ರೀಲ್ ನೋಡಿ ಪಿಕ್ಚರ್ ಸಿನಿಮಾ ತೆಗಿತಾರಲ್ಲ ರೀಲ್ ಅಂತ ರೀಲ್ ಹಿಂಗ ಅದು ಒಂದ್ ಮಾರ್ತನಕ ನೋಡ್ ಬರೀ ಒಂದ ಫೋಟೋನು ಒಂದ್ ಮಾರ್ತನ ಇರ್ತೈತಿ ಅದ ಅದು ಹಿಂಗ್ ತಿರುಗ್ತೈತಿ ಅದ ಅಲ್ಲಿ 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 ಪೂರ ಅವ ಬರೇ ಹಿಂಗ್ ಹಿಂಗ್ ಹಿಂಗಿದ್ದದ್ದು ಹಿಂಗ ಮಾಡಿ ಬಳ್ಳ ಮಾಡಿ ತೋರ್ಸುದು ನೋಡ್ಬೇಕಾದ್ರೆ ಎಷ್ಟು ರೀಲ್ ಹೋಗೈತೆ ಅದಕ್ಕೆ ಅಷ್ಟು ಫೋಟೋಗಳು ಹಾಕ್ಬಿಡ್ತಾವ ಆಯ್ತಾ ಅಂದ್ರೆ ವೇಗ ಆಗ್ತೈತ ಅದ ಅಂದ
ಹಾಗೆ ಈ ವೃತ್ತಿ ವೇಗ ಕನ್ನಡಿಗೆ ತಾಗೋದು ಹೊರಗೋದು ಕನ್ನಡಿಗೆ ತಾಗೋದು ಹಿಂಗ್ ರೌಂಡ್ ತಿರ್ತತಿ. ಆ ವೇಗದಿಂದ ಕನ್ನಡಿಯಾಗಿದ್ದಂಗ ತೋರ್ತೈತಿ. ಕರೆ ಪ್ರತಿಬಿಂಬ ಕನ್ನಡಿಯೊಳಗ ಎಲ್ಲ ಹೇಳ್ತಾರೆ. ಬಂದ ಅದು ಮುಖದ ಸ್ವರೂಪ, ಪ್ರತಿಬಿಂಬವು ಬಿಂಬ ಸ್ವರೂಪವೇ ಇರುತ್ತದೆ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಇವರು ಜೀವೇಶ್ವರ ಸ್ವರೂಪವನ್ನು ತಿಳಿಸುವಲ್ಲಿ ಈ ರೀತಿ ಅವಚ್ಛೇದವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ ಇವೆಲ್ಲ ವೇದಾಂತದ ಪ್ರಕ್ರಿಯೆಗಳೇ. ಇವು ಬ್ಯಾರೆ ಬ್ಯಾರೆ ಮತವಾದಿಗಳಲ್ಲ. ಮತ್ತ ಆ ಕಡೆ ಬ್ಯಾರೆ ತಿಳ್ಕೊಂಡಿ ವೇದಾಂತ ಅದ್ವೈತವನ್ನೇ ಸಿದ್ಧ ಮಾಡುವ ಪ್ರಕ್ರಿಯೆಗಳು. ಪ್ರಕ್ರಿಯೆ ಅಂತಕ್ಕಂಥ ಅದರ ಲಕ್ಷಣ ಏನು ಅಂದ್ರೆ अद्वैत बोध करने का कोई भी प्रकार तो प्रक्रिया कहिए है. ಅದ್ವೈತವನ್ನು ಬೋಧ ಮಾಡತಕ್ಕಂತ ಯಾವುದೇ ಒಂದು ರೀತಿ, ಜೀವೇಶ್ವರ ಅಭೇದವನ್ನೇ ಮಾಡುವಲ್ಲಿ ಇವೆಲ್ಲ ಬೇರೆ ಬೇರೆ ರೀತಿಗಳಿವು. ಹಿಂಗ ಹೇಳಿ ಅದಕ್ಕ ಇಲ್ಲಿ ಈಗ ನಾವ್ ಎಲ್ಲಿಗೆ ಬಂದೇವೆ ಗೊತ್ತಾ? 121 ಟಿಪ್ಪಣಿ. 121ನೇ ಟಿಪ್ಪಣಿಗೆ ಬಂದಿದ್ದೇವೆ. ಅಲ್ಲೇ ಹೋಗಿ ನೀವು ಅವಚ್ಛೇದವಾದ ಮೇ ಅದಕ್ಕ ನೋಡಿ, ಅವಚ್ಛೇದವಾದ ಮೇ ವೃತ್ತಿ ಸಹಿತ ಚೈತನ್ಯವಾ ಚೈತನ್ಯ ಸಹಿತ ವೃತ್ತಿ ಇದ್ರ ಮೇಲೆ ಇಟ್ಟುತ್ತಾನ ಆಯ್ತು. ಅವಚ್ಛೇದವಾದ ಬಂದದ್ದಿಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಯಾಕ ನಿಮಗ್ ಗೊತ್ತಿರ್ಲಿ ಅಂತ ಹೇಳ್ಕನ ಅವು ಏಸದಾವ್ ಎಲ್ಲ ಅವಚ್ಛೇದವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ ಅದಕ್ಕೆ ಅವು ಕೊಟ್ಟು ಒಟ್ಟು ತಿಳಿಸ್ಕೊತ ಬಂದೆ. ಅವಚ್ಛೇದವಾದದಲ್ಲಿ ವೃತ್ತಿ ಸಹಿತ ಚೈತನ್ಯವಾ ಚೈತನ್ಯ ಸಹಿತ ವೃತ್ತಿ ವಿಶೇಷ ಚೈತನ್ಯ ಅಂದ್ರು. ಇದು ಗೊತ್ತಾತೇನ? ಇನ್ನೇನು ಓದ್ 1 ಸಲ 2 ಸಲ 3 ಸಲ 4 ಸಲ ಓದ್ ಹೇಳ. ಅಂದ್ರೆ ಉಳಿಸೇ ಹೇಳವ್ರೆ. ನಾನು ಪರೀಕ್ಷೆ ಮಾಡಕ್ ಗೊತ್ತಿದ್ಯಾ ಅಂದ್ರೆ ಕೆಳಗಡೆ ಕೇಳಿ ನಾನೇ ಹೇಳೋದು ಮಾತ್ರ ಹಿಂಗ. ಅದನ್ನ ತುಂಬ ಗಪ್ಪ ಹೇಳ್ಕೊತ ಅಂದ್ರೆ ಅಲ್ಲಿಂದ ನೀವು ಅದಕ್ಕೆ ಕೇರ್ ಮಾಡಂಗಿಲ್ಲ ಅಂತೇಳಿ ವಿಚಾರ ಇದು ಮಾಡಿ ಅದನ್ನ ತಿಳಿಸ್ತಿರ್ತೇನೆ ಅಷ್ಟೇ. ಏನ್ ಹೇಳ್ತಾರೆ ಅವಚ್ಛೇದವಾದದಲ್ಲಿ ರೂಢ್ ಏನ್ ಹೇಳ್ತಾರೆ? ವೃತ್ತಿ ಸಹಿತ ಚೈತನ್ಯ ವಾ ಅಂದ್ರೆ ಅಥವಾ ಚೈತನ್ಯ ಸಹಿತ ವೃತ್ತಿಗೆ ವಿಶೇಷ ಚೈತನ್ಯ ಅನ್ನುತ್ತಾರೆ ಅಂತ ಹೇಳಿದ್ರ. ಹಿಂಗಂದ್ರೆ ಏನಾದ್ರು ತಿಳಿತೇನು ಅಂತ ನಾ ಕೇಳಿದೆ. ಕೆಲವರು ಲಕ್ಷಣ ನಡೆದಿದೆ ಕೇತ್ವಾ ಮತ್ತಿನೇನ್ ಮಾಡೋದು? ಏನೋ ಅಕ್ಕ ಮಾರಿ ಅಂತಾಳೆ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತ ಶಬ್ದ ಇರುದ. ಓಕೆ, ಏನಂತಾರೆ ಇಲ್ಲಿ ಅಂತ ಕೇಳ್ರಿ. ಅವಚ್ಛೇದವಾದಲ್ಲಿ ವೃತ್ತಿ ಸಹಿತ ಚೈತನ್ಯ ಅಥವಾ ಚೈತನ್ಯ ಸಹಿತ ವೃತ್ತಿ ಅಂತ ಇಲ್ಲಿ ಬರ್ತಾರೆ. ಅದಕ್ಕ ವಿಶೇಷ ಚೈತನ್ಯ ಅಂದ್ರ ಹಿಂಗ ಅಂದ್ರೆ ಏನು ಇದನ್ನ ತಿಳಿತೇನು ಅಂತ ನಾ ಕೇಳಿದೆ. ಅಂದ್ರ ಅದಕ್ಕ ಏನಿಲ್ಲ, ಸುಮ್ ಏನ್ ಬರ್ದಾರ ಅದನ್ನ ಓದ್ಕೋತ್ ಸುಮ್ ಹೋಗ್ಬಿಡುದು. ಆಯ್ತು, ನಾವ್ ಕೇಳೇವನು ಅಂದಂಗ ಆಪು, ನೀವು ಹೇಳಿರು ಅಂದಂಗ ಆಪು. ಗಾಡಿ ನಡಿ ಹಿಂಗ ಅದ್ರ ಪಕ್ಕ ಏನು ಕೇಳಿ ತಿಳ್ಕೊಳ್ಳೋ ಹೋಗ್ತಿದ್ರು ಹೋಗಿಲ್ಲ ಅಂತ ಇರುವುದು ಇಲ್ಲ. ಅದಕ್ಕೆ ಅಂದ್ರೆ ಹೆಂಗಂದ್ರೆ ಏನಂದ್ರ ಅರ್ಥ, ಅವಚ್ಛೇದವಾದ ರೀತಿಯಿಂದ ಏನ್ ಹೇಳ್ತಾರೆ? ವೃತ್ತಿ ಸಹಿತ ಚೈತನ್ಯ ಅಥವಾ ಚೈತನ್ಯ ಸಹಿತ ವೃತ್ತಿ ವಿಶೇಷ ಚೈತನ್ಯ ಅಂದ್ರ. ಹಿಂಗಂದ್ರೆ ಏನ್ ಗೊತ್ತದನ? ಹಿಂಗಂದ್ರೆ ಏನಂದ್ರೆ 2 ಪ್ರಕಾರ ಇಟ್ಟಾಗ ನೋಡೋದನ್ನ
ಅವಚ್ಛೇದವಾದಲ್ಲಿ ವೃತ್ತಿ ಸಹಿತ ಚೈತನ್ಯ ಅಥವಾ ಚೈತನ್ಯ ಸಹಿತ ವೃತ್ತಿ ಹಿಂಗ ಅಂದ್ರೆ ಏನು ಇರ್ಬೇಕದು ಅವ್ರ ಅಂದಾರ ತಿಳ್ಕ ನೀವು ಅಂದಂಗ ತಿಳ್ಕ ಹಿಂಗ ಹೋಗೋದು ಮತ್ತ ಅದ ಆರ್ತಿ ಅಂತ ಗೊತ್ತಾಗುತ್ತೆ ಮೇನ್ ಐತೆ ಅದನ್ನ ತಿಳಿದಾಗ ಇದ್ರ ಅರ್ಥ ಗೊತ್ತಾಗುದಿಲ್ಲ ಬಹಳ ಮಹತ್ವದ ಮಾತೈತೆ ಅದು ಏನೈತೆ ಅದ್ರಾಗ ಅಂತ ಅದು ಅಂತ ಹೇಳಿದ್ರೆ ಇಲ್ಲಿ ಅವಚ್ಛೇದವಾದ ರೀತಿಯ ವೃತ್ತಿ ಸಹಿತ ಚೈತನ್ಯದ ಒಂದೇ ನಂಬರ್ದಾಗ ಹೌದಾ ಆ ನಂತರ ವಾ ಅಂದ್ರ ಅಥವಾ ಚೈತನ್ಯ ಸಹಿತ ವೃತ್ತಿ ಅದಕ್ಕೆ ವಿಶೇಷ ಚೈತನ್ಯ ವೃತ್ತಿ ಸಹಿತ ಚೈತನ್ಯರ ಅನ್ನು ಇದಕ್ಕೆ ಚೈತನ್ಯ ಸಹಿತ ವೃತ್ತಿಯರ ಅನ್ನು ಅದಕ್ಕೆ ವಿಶೇಷ ಚೈತನ್ಯ ಅಂತಾರೆ ಇದು ಶಬ್ದಶಃ ಅರ್ಥ ಇದು ಅದ್ರ ತಾತ್ಪರ್ಯ ಬೇರೆ ಐತ ತಾತ್ಪರ್ಯ ಏನ್ ಬೇರೆ ಐತಿ ಅಂದ್ರ ಇಲ್ಲಿ ಶಬ್ದಗಳು ಹಿಂದೆ ಮುಂದೆ ಆಗುವುದು ಮಹತ್ವದ ಐತಿ ಶಬ್ದ ಏನದಾವಲ್ಲ ಇಲ್ಲಿ ಏನ್ ಶಬ್ದ ವೃತ್ತಿ ಸಹಿತ ಚೈತನ್ಯ ಬದಲೈತೆ ಅದ ಹಿಂದಿಗಡೆ ಅದ್ರಾಗ ಏನೈತಿ ಚೈತನ್ಯ ಸಹಿತ ವೃತ್ತಿ ಐತಿ ಮತ್ ಹಿಂಗ ಅದನ್ನ ಚೇಂಜಿಂಗ್ ಮಾಡಿರೋ ತಾತ್ಪರ್ಯ ಏನ್ ಕಾಂಡ್ರ ತಾತ್ಪರ್ಯ ಇದ್ದಾಗ ಇಟ್ಟಿರ್ಬೇಕಲ್ಲ ಹಂಗ ಏನು ತಾತ್ಪರ್ಯನೇ ಇಲ್ಲೋ ಏನೈತಂದ್ರ ತಾತ್ಪರ್ಯ ಏನಿದ್ರಾಗ ಅಂತ ಕೇಳ್ದೇನ ಅದು ಗೊತ್ತಾಗ ಆಗ ಇದಕ್ಕೆ ನಾ ಉದಾಹರಣೆ ಹೇಳ್ತೇನೆ ಕೇಳಿ ಚಾಕು ಗೊತ್ತೈತೆ ನನಗೆ ಚಾಕು 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 ಯಾವ್ದು ಅಲ್ಲ ಈಗ ಚಾಕು ಇರ್ತದೆ ಅಂದ್ರ ಈ ಬೆಂಡೆಕಾಯಿ ಅಥವಾ ಈ ಬದನೆಕಾಯಿ ಅದು ಬದ್ನೆಕಾಯಿ ಹೋಳಿ ಅಡ್ಗಾಯಿ ಅದ್ ಮಾಡಾಗ ಅದನ್ನ ಇದು ಮಾಡ್ತಾರೆ ಈಗೆಲ್ಲ ಮತ್ ಹಿಂಗ ಅವು ಕಾಯಿಪಲ್ಲೆ ಕೊಯ್ಯುವಾಗ ಬೇಕಲ್ಲ ಹೀರಿಕಾಯಿ ಅವು ಕೊಯ್ಲಕ್ ಬೇಕ ಹೌದಲ್ಲ ಆ ಚಾಕು ಗೊತ್ತಾಗ್ತದೆ ಈ ಚಾಕು ಐತಿ ಅದ ಚಾಕುದಾದ ಮಹತ್ವ ಏನೈತಿ ಅಂತ ಕೇಳಿದ್ರೆ ಅದನ್ನ ಹಿಡಿಯುವಲ್ಲಿ ಮಹತ್ವ ಐತಿ ಹಿಡಿಯುವಲ್ಲಿ ಮಹತ್ವ ಐತಿ ಅಂದ್ರ ಅದು ಯಾವುದು ಕೊಯ್ಯೋದೈತಲ್ಲ ಅದನ್ನ ಮುಂದೆ ಮಾಡ ಅದ ಕೈಯಾಗ ಹಿಡ್ಕೊಳ್ಳೋದನ್ನ ಹಿಂದ ಮಾಡ ರೂಲ್ಸ್ ಹಿಂಗ್ ಬರೋಬರಿ ಐತಿಲ್ಲ ಏನ್ ಉಪರಾಟಿನ ಹಿಡಿತೋ ಉಪರಾಟಿ ಹಿಡಿದ್ರು ಕೊಯ್ಯಾವ ಹಂಗೇನ್ ಹಿಡಿಕಿದೆ ಕೊಯ್ಯಾವ ಇಲ್ಲಿ ಅದ ಮಾತೈತಿ ಹಿಂಗ ಇಲ್ಲಿ ಬಂದದ ಮಾತು ಅದೇ ಐತಿ ಇಲ್ಲಿ ಅದಕ್ಕೆ ಹೆಂಗ್ ಡಿಫ್ರೆನ್ಸ್ ಐತೋ ಹಂಗ ಇಲ್ಲಿ ಡಿಫ್ರೆನ್ಸ್ ಐತಿ ಸಾಮಾನ್ಯ ಕಾಣ್ತೈತಿ ಕರೆ ಅಲ್ಲಿ ವೃತ್ತಿ ಸಹಿತ ಚೈತನ್ಯ ಅಂದಾಗ ವೃತ್ತಿ ಹಿಂದಾಗಿದೆ ಚೈತನ್ಯ ಮುಂದಾಗಿದೆ ಹೇಳ್ತಾ ಎರಡನೇ ನಂಬರ್ದಾಗ ಏನೈತಿ ಚೈತನ್ಯ ಸಹಿತ ವೃತ್ತಿ ಅಂತ ಹೌದಾ ಅಂದ್ರೆ ಚೈತನ್ಯ ಹಿಂದಾಗಿದೆ ವೃತ್ತಿ ಮುಂದಾಗಿದೆ ಇಲ್ಲಿ ನಾವು ಎರಡು ಇಟ್ಟಾರ ಎರಡಕ್ಕೂ ಹೇಳಿ ವಿಶೇಷ ಚೈತನ್ಯ ಇದಕ್ಕಂತೀವಿ ಅಂತ ಹೇಳೋದು ಅದಕ್ಕ ಈಗ ನೀ ಏನ್ ಮಾಡಬೇಕಾಗಿ ಏನ್ ಮಾಡ್ಬೇಕಂದ್ರೆ ಯಾವ್ದಾರ ಹಿಡ್ಕೊಂಡು ಹೋಗ್ಬಿಡುದಪ್ಪ ಹಂಗ ಚಾಕು ದುಡ್ಡು ಕೊಟ್ಟೆ ಅಂದ್ರೆ ಅದ್ರ ಮೇಲೆ ತಿಳ್ಕೊಬೇಕಾಗಿತ್ತು ಚಾಕು ಹಿಡಿಕಿ ಕೈಯಾಗ ಹಿಂದಿರ್ತೈತೆ ಅದು ಕೊಯ್ಯುವುದು ಏನೈತಲ್ಲ ಅದ್ರ ಅರ್ಥ ಅಂದ ಮುಂದಿರ್ತೈತೆ ಹೌದಲ್ಲ ಮುಂದಿದ್ದಾಗ ಅದ ಕೆಲಸ ಮಾಡೋದಲ್ಲ ನೀ ಏನು ಕೊಯ್ಬೇಕತ್ತಿ ಅದನ್ನ ಬದನೆಕಾಯಿ ಅಂದ್ರೆ ಬೆಂಡೆಕಾಯಿ ಯಾವ್ದೊಂದು ಕೊಯ್ಬೇಕತ್ತಿಲ್ಲ ಅದು ಮುಂದಿದ್ದಾಗ ಮತ್ತ ಅದನ್ನ ಕೈಯಾಗ ಹಿಡ್ಕೊಂಡು ಇದನ್ನ ಮುಂದ್ ಮಾಡಿದಂಗ
ಕೆಲಸ ಆಗುವುದಿಲ್ಲ. ಹಂಗ ಇಲ್ಲಿ ವಿಶೇಷ ಚೈತನ್ಯ ಏನೈತಲ್ಲ, ಇದು ಯಾಕೆ ಹೇಳಕತ್ತ ಗೊತ್ತದನ್ನ ಅದರ ಗೊತ್ತೈತೆ ನಿನಗೆ. ಇದು ಹಿಂದ ಮುಂದೆ ಏನ್ ಮಾಡೋದ್ರಾಗ ಏನ್ ಮರ್ಮ ಐತಂದ್ರ ಇನ್ನ ನಮಗ ದುಃಖವನ್ನು ಕೊಡ್ತಕ್ಕಂತ ಅಜ್ಞಾನವನ್ನು ನಾಶ ಮಾಡೋದೈತೆ. ಇದ್ರಲ್ಲೇನ ಇದು ಚಾಕು ತಗೊಂಡು ಅದನ್ನ ಮರ್ಡರ್ ಮಾಡೋದೈತಿ ಈಗ. ತಿಳಿತಾ? ಅದಕ್ಕೆ ಹಿಂದ ಮುಂದೆ ಮಾಡಬೇಕಾಗೈತಿ ಇಲ್ಲಿ. ಏನ ಅಂದರೆ ಅರ್ಥ, ಈಗ ಇಲ್ಲಿ ವೃತ್ತಿ ಸಹಿತ ಚೈತನ್ಯ ಅಂದಾಗ ನಾ ಹೇಳಿದೆ, ವೃತ್ತಿ ಹಿಂದಾಗೈತಿ, ಚೈತನ್ಯ ಮುಂದಾಗೈತಿ, ಹೌದಿಲ್ಲ? ಅಂದ್ರೆ ಏನಾಯ್ತು ಇಲ್ಲಿ, ಇದು ಒಂದ್ ಅರ್ಥ. ಎರಡನೇ ನಂಬರ್ ಚೈತನ್ಯ ಸಹಿತ ವೃತ್ತಿ. ಇಲ್ಲಿ ಚೈತನ್ಯ ಹಿಂದಾಗೈತಿ, ವೃತ್ತಿ ಮುಂದಾಗೈತಿ. ಇದು ಇದಕ್ಕೆ ವಿಶೇಷ ಚೈತನ್ಯ, ಕಲ್ಪಿತ ವಿಶೇಷ ಚೈತನ್ಯ ಅದ ಕಲಿಯಿತು. ಅಜ್ಞಾನಕ್ಕ ವಿರೋಧಿ ಅಂದ್ರು. ಇದೇನಂದ್ರು, ಅಜ್ಞಾನಕ್ಕ ವಿರೋಧಿ ಐತದ. ಅಂದ್ರೆ ವಿರೋಧಿ ಐತಂದ ಮೇಲೆ ದೋನು ಮೇ ಉತ್ತರ ಪಕ್ಷ ಶ್ರೇಷ್ಠ ಅಂದ ನೋಡಲ್ಲಿ. ಮತ್ತೆ ಏನಂದಾರ ಮುಂದ, ಎರಡು ತರ ನಾವ್ ಹೇಳಿ ದೋನು ಮೇ ಉತ್ತರ ಪಕ್ಷ ಶ್ರೇಷ್ಠ ಅಂದ್ರೆ ಏನ್ ತಿಳ್ಕೊಂಡ್ರಿ? ಏನು 108 ಅರ್ಥ ಹೇಳ, ಏನು ತಿಳ್ಕೊಳ್ಳೋದು ಏನ್ ಬಿಡೋದು. ಅಂದರೆ ಅರ್ಥ, ಇಲ್ಲಿ ಮ್ಯಾಲಿ ವೃತ್ತಿ ಸಹಿತ ಚೈತನ್ಯ ಅಂತ ಒಂದ್ ಹೇಳ್ಯಾರ, ಚೈತನ್ಯ ಸಹಿತ ವೃತ್ತಿ ಅಂತ ಹೇಳ್ಯಾರ. ಈ ದೋನೋ ಮೇ ಉತ್ತರ ಪಕ್ಷ ಶ್ರೇಷ್ಠ ಅಂದ್ರ ಅವ್ರು ಇಟ್ಟರು ತಿಳಿತೈತೆ ಈಗ. ಅಂದರೆ ಉತ್ತರ ಪಕ್ಷ ಶ್ರೇಷ್ಠ ಅಂದ್ರ ಮೊದಲಿನಕ್ಕಿಂತ ಹಿಂದಿ ಉತ್ತರ ಪಕ್ಷ ಅಂದ್ರೆ ಹಿಂದಿನ ಹೇಳದ್ದು ಶ್ರೇಷ್ಠ ಐತಿ ಅಂದ್ರ ಅದರ ಗೊತ್ತಾಕತ್ತೇನೀಗ? ಇದೇನ್ ಗೊತ್ತಾಗಿಲ್ಲ ಇರೋದಕ್ಕೂ ಸುಮ್ ನಾವ್ ಹೇಳ್ಬೋದು. ಅಂದರೆ ಇಲ್ಲಿ ನೋಡಿ, ಮೊದಲು ಶುರುವಾದಲ್ಲಿ ಅವಶ್ಯವಾದಲ್ಲಿ ವೃತ್ತಿ ಸಹಿತ ಚೈತನ್ಯ ಇದು ಒಂದ್ ಹೇಳ್ಯಾರ. ಅದ ನಂತರ ಏನ್ ಹೇಳ್ಯಾರ? ಚೈತನ್ಯ ಸಹಿತ ವೃತ್ತಿ ಅಂತ ಹೇಳ್ಯಾರ, ಹೌದಿಲ್ಲ? ಅಂದ್ರ ಇದು ಎರಡನೇ ನಂಬರ್, ಇದು ಚೈತನ್ಯ ಸಹಿತ ವೃತ್ತಿ. ಇದು ಉತ್ತರ ಪಕ್ಷ ಶ್ರೇಷ್ಠ ಅಂದ್ರೆ ಇದು ಯಾಕೆ ಶ್ರೇಷ್ಠ? ಅದು ಅವ್ರು ಶ್ರೇಷ್ಠ ಅಂತಾರ, ನಾವು ಶ್ರೇಷ್ಠ ಅನ್ನೋದ? ಅದಕ್ಕೆ ಶ್ರೇಷ್ಠ ಅನ್ಬೇಕಾದ್ರೆ ಕಾರಣ ಬೇಕಲ್ಲ. ಏನ್ ಕಾರಣ? ಏನ್ ಕಾರಣ ಅಂದ್ರೆ ಆಗಳಿನ ಹೇಳಿನ ಕಡೆ ಕೊಟ್ಟಿನಿ. ಏನ್ ಕೊಟ್ಟಿನಿ? ಚಾಕು ಉದಾಹರಣೆ ಕೊಟ್ಟೇನಿ. ಆ ಚಾಕು ಇಲ್ಲಿ ಕರೆ ಆದ್ರೂ ನಾನು ನಿಮ್ಗೆ ತಿಳಿದ ಹೇಳಿ, ಚಾಕು ಹಿಡಿಕಿ ಹಿಂದ ಮಾಡಿ ಕೈಯಾಗಿ ಹಿಡ್ಕೋ, ಅದು ಕಟ್ ಮಾಡೋ ಧಾರ ಏನಿತ್ತು ಅದನ್ನ ಮುಂದೆ ಮಾಡ. ಅಂದ್ರ ನೀ ಏನ್ ಕಟ್ ಮಾಡತಿ ಮಾಡ್ಬೇಕತಿ, ಅದ ಕಟ್ ಆಗ್ತೈತಿ, ಕೊಯ್ತೈತಿ, ಹೌದಲ್ಲ? ನಿನ್ಗ ಅದ್ರಲ್ಲಿ ಒಂದು ಕೊಯ್ಯೋದೈತಿ, ಹೌದಲ್ಲ? ಈಗಲೂ ಇಲ್ಲಿ ಅಜ್ಞಾನ ನಾಶ ಮಾಡೋದೈತಿ, ಕಟ್ ಮಾಡೋದೈತಿ ಅದನ್ನು. ಅದಕ್ಕೆ ಇಲ್ಲಿ ಈಗ ಅವ್ರು ಹೇಳಿದ್ದು ಹಿಂಗ ಚಾಕುದ ಹಿಡಿಕಿನೂ ಐತಿ, ಮುಂದ ಕೊಯ್ಯೋ ಧಾರನೂ ಐತಿ. ನೀ ಯಾಕಡೆ ಹಿಂದ ಮುಂದೆ ತಂದಂಗೆ ಈಗ ತಿರ್ತೈತೇನೆ. ಅದಕ್ಕೆ ಅರ್ಥಾತ್ ಇದ್ದೇ ಅಲ್ಲಿ ಚೈತನ್ಯ ಸಹಿತ ವೃತ್ತಿ ಅಂತ ಹೇಳಿದ್ದು ಯೋಗ್ಯ. ಯಾಕಂದ್ರ ಅದಕ್ಕೆ ಲಕ್ಷಣ ಏನೈತಂದ್ರ ಆವರಣ ಭಂಗಾರ್ಥ ವೃತ್ತಿ ಅಂತ ಲಕ್ಷಣ ಐತದ. ಈ ಲಕ್ಷಣ ಎಲ್ಲ ಗೊತ್ತಿದ್ದಂಗ ಗೊತ್ತಾಗ, ಮತ್ತೆ ಉಳಿದವ್ರಿಗೆ ಏನ್ ಗೊತ್ತಾಗ್ತು? ಆವರಣ ಭಂಗಾರ್ಥ ವೃತ್ತಿ ಅಂದ್ರ ಅರ್ಥಾರ್ಥ ಅಜ್ಞಾನದ ಆವರಣವನ್ನು ನಾಶ ಮಾಡ್ತದದು. ಅದಕ್ಕೆ ಈ ವೃತ್ತಿ ಮುಂದಿರ್ಬೇಕು, ಚೈತನ್ಯ ಹಿಂದಿರ್ಬೇಕು. ಬಿಲ್ಲ ಬಾಣ ನೋಡಿದ್ರೆ, ಬಿಲ್ಲ ಬಾಣ ಅಲ್ಲ, ಬಿಲ್ಲಿನಿಂದ ಬಿಟ್ಟಂತ ಬಾಣದಾಗ ಎರಡು ಪಾರ್ಟ್ ಅದಾವ. ಬಿಲ್ಲ ಬಾಣ ಯಾವ್ದು ಹಿಂಗಲ್ಲ, ಅದು ಬಿಲ್ ಏನೈತಿ ಬರೀ ಬಾಣನ ಕಳಿಸೋದೈತಿ. ಆ ಹೋಗೋದಾಗ ಎರಡು ಅದಾವ, ಅದನ್ನ ಗೊತ್ತೈತೇನೆ? ಅಂದ್ರ
ಬಾಣ ಹೆಂಗಿರ್ತೈತಿ ಅದನ್ನ ನೋಡಿ ಇಲ್ಲ. ಬಾಣ ಚಿನ್ನ ಅಂದ್ರೆ ಹಿಂಗ್ ಒಂದ್ ಗೆರಿ ಕೊರ್ಕ ಮುಂದ್ ಹಿಂಗ್ ಹಿಂಗ್ ಮಾಡ್ತೀವಿ ಹೌದಲ್ಲ. ಆ ಮುಂದೇನ್ ಹಿಂಗ ತ್ರಿಕೋಣ ಇರ್ತೈತಲ್ಲ ಅದು ಮುಂದ್ ಕಟ್ ಮಾಡೋದು ಅದ ಇರ್ತೈತಿ. ಯಾಟಿ ಕೆಲಸ ಮಾಡ್ತಾವು ಏನ್ ಮಾಡ್ತಾವು ಈ ಅದ್ರ ಹಿಂದೊಂದು ಚಡಿ ಇರ್ತೈತಿಲ್ಲ, ಚಡಿ ಬಿದಿರಿನ ಚಡಿ ತನಕ ಒಯ್ಯೋದು ಆ ಚಡಿ ಕೆಲಸ ಮಾಡ್ತೈತಿ. ಅದನ್ನ ತಿಳಿತಾ ಅದು ಉಕ್ಕಿಂದಿರ್ತೈತಿ ಅದು ತ್ರಿಕೋಣ ಮುಂದ ತಿಳಿತಾ ಅದು ಕಟ್ ಮಾಡೋದು ಅದರಲ್ಲೇ ಇರ್ತೈತಿ. ಅದು ಮುಂದ ಮಾಡ್ಬೇಕು, ಅದು ಮುಂದಿರ್ಬೇಕು, ಇದು ಹಿಂದಿರ್ಬೇಕ ಅಂದ್ರೆ ಹೋಗಿ ಕಟ್ ಮಾಡ್ತೈತಿ ಅದು. ಮತ್ ಉಪ್ರಟಿ ಆದ್ರ ಸೇಮ್ ಇಲ್ಲಿ ಹಂಗ ಹೇಳ್ತಾರ ತಿಳಿತಾ. ಏನ್ ಅದಕ್ಕೆ कल्पित विशेष चैतन्य के ये तो अज्ञान का विरोधी। दोनों में उत्तर पक्ष श्रेष्ठ अंದ್ರ चैतन्य चैत वृत्ति श्रेष्ठ कहते वृत्ति कोई आवरण भंग की हेतु होने थे अंದ್ರ इन ये टिप्पणी मुगीती ಅದಕ್ಕೆ ಇವ್ರು ಏನ್ ಹೇಳ್ಯಾರ ಅದ್ರಾಗ ಹಿಂದ ಮುಂದ್ ಮಾಡ್ಕೊಳ್ಳೋದು ಶಾಣೆತನ ಐತೆ. 121ನೇ ಟಿಪ್ಪಣಿ ಮುಗಿತು. वृत्ति सहित चैतन्य अज्ञान का विरोधी है अथवा चैतन्य सहित वृत्ति अज्ञान का विरोधी है माता। ಈಗ प्रथम पक्ष में तो अज्ञान नाश का हेतु चैतन्य प्रथम अंದ್ರ प्रथम पक्ष अंದ್ರ ಮ್ಯಾಲಿಂದ ಏನಪ್ಪ ಅಂದ್ರ ಪ್ರಥಮ ಪಕ್ಷ ಅಂದ್ರ ಅಜ್ಞಾನ ಕಾ ನಾಶಕ ಹೇತು ಚೈತನ್ಯ ಅಂದ್ರೆ ಇಲ್ಲಿ ಏನಿಟ್ಟಾರ ನೋಡು ವೃತ್ತಿ ಸಹಿತ ಚೈತನ್ಯ ಅಂತ ಮಾತಾಡ चैतन्य और वृत्ति सहायक है। दूसरे पक्ष में ಅಂದ್ರೆ ಮತ್ತೊಂದು ಎರಡನೇ ಬಂದಾಗ ಹೇಳ್ಯಾರಲ್ಲ ಅಥವಾ ಚೈತನ್ಯ ಸಹಿತ ವೃತ್ತಿ ಅಂತಿದ್ದಾರೆ ಅದರ ಬಗ್ಗೆ अज्ञान के नाशक हेतु वृत्ति है और चैतन्य सहायक है ಇದೇ ಶ್ರೇಷ್ಠ ಅಂತ ಹೇಳೋದಿಲ್ಲ. ಯಾಕಂದ್ರ ಅಲ್ಲಿ ಆವರಣ ಬಂದ್ ಮಾಡ್ಬೇಕಾದ್ರೆ ವೃತ್ತಿನೇ ಕೆಲಸ ಮಾಡೋದು. ये अवच्छेदवाद की रीति है ಅದಕ್ಕೆ ಭಾಂತಿ ನಿಬಂಧ का ವಾಚಸ್ಪತಿ ಮಿತ್ರರು ಅವಚ್ಛೇದವಾದ ಒಡಂಬಟ್ಟ ಅವ್ರ ರೀತಿ ಪ್ರಕಾರ ಇಲ್ಲಿ ತನ ಹೇಳ್ತು ಏನು ಮುಂದಡಿ आभासवाद में आभास चैत चैतन्य की न्याय विशेष चैतन्य भी अज्ञान का विरोधी नहीं। ಅಲ್ಲಿ ವಿಶೇಷ ಚೈತನ್ಯ ವಿರೋಧಿ ಅಂತ ಹೇಳಿದ್ರ ಇಲ್ಲಿ ಆ ವಿಶೇಷ ಚೈತನ್ಯನು ವಿರೋಧಿ ಅಲ್ಲ. सामान्य चैतन्य की न्याय विशेष चैतन्य भी अज्ञान का विरोधी नहीं। किंतु मत ಏನ್ ವಿರೋಧಿ ಐತಿ ವೃತ್ತಿ ಸಹಿತ ಆಭಾಸ ಅಥವಾ ಆಭಾಸ ಸಹಿತ ವೃತ್ತಿ. ಯಾಕಂದ್ರೆ ಅಲ್ಲಿ ಇಲ್ಲಿ ಅವಚ್ಛೇದವಾದದಲ್ಲಿ ಆಭಾಸವಾದದಲ್ಲಿ ವಿಲಕ್ಷಣತಾ ಏನೈತಿ ಅಂತ ಹೇಳಿದ್ರೆ ಅವಚ್ಛೇದವಾದಿಗಳು ಆಭಾಸನನ್ನು ಒಪ್ಪಿಲ್ಲ. ಒಂದು ವೃತ್ತಿ ಒಂದು ಚೈತನ್ಯ ಇಟ್ಟ ಎಡ್ಡ ಒಪ್ಪ್ಯಾರ ಹೇಳ್ತಾ ಅದಕ್ಕ ಅವು ಎರಡು ಕೂಡಿದ್ರೆ ಏನ ಎರಡು ಅಂದ್ರೆ ಏನು ಆ ವೃತ್ತಿ ಮತ್ತು ಚೈತನ್ಯ ಎರಡು ಕೂಡುದು ಅಂದ್ರೆ ವಿಶೇಷ ಚೈತನ್ಯ ತಾವರ್ತಾರೆ ತಿಳಿತಾ. ಆದರೆ ಇಲ್ಲಿ ಆ ವೃತ್ತಿ ಮತ್ತು ಚೈತನ್ಯ ಇಲ್ಲಿನೂ ಅದಾವ. ಈ ಎರಡು ಕೂಡ ವಿಶೇಷ ಚೈತನ್ಯ ಇದ್ರು ಇಲ್ಲಿ ಕೆಲಸ ಆಗುದಿಲ್ಲ. ಯಾರು ಆಭಾಸವಾದಿಗಳು ಆಗಲೇ ಹೇಳಿದವರು ಅವಚ್ಛೇದವಾದಿಗಳವ್ರ. ಆಭಾಸವಾದದಲ್ಲಿ ವಿಶೇಷ ಚೈತನ್ಯವು ಕೂಡ ಕೆಲಸ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕ किंतु वृत्ति सहित आभास अथवा आभास सहित वृत्ति अज्ञान विरोधी. ಇಲ್ಲಿ ಆಭಾಸನನ್ನ ಗ್ರಹಣ ಮಾಡ್ಬೇಕ. ಚಿದಾಭಾಸನ ಗ್ರಹಣ ಮಾಡಿದಾಗ ಅವಾಗ ವಿಶೇಷ ಚೈತನ್ಯ ಆಗ್ತೈತಿ ಅಂತ ಇವ್ರು ಹೇಳ್ತಾರ ಆಭಾಸವಾದಿಗಳು.
फर्क हिंगदाव इस रीति से प्रकाश रूप चैतन्य अज्ञान का विरोधी नहीं ये रीति प्रकाश रूप चैतन्य ಏನಿತ್ತಲ್ಲ ಅದು ಅಜ್ಞಾನ ವಿರೋಧಿ ಅಲ್ಲ ಅಂದ್ರ ಪ್ರಕಾಶ ರೂಪ ಚೈತನ್ಯ ಅಂದ್ರೆ ಕೂಟಸ್ಥ ಚೈತನ್ಯ ಅದು यहाँ से चैतन्य आश्रित अज्ञान है आश्रित चैतन्य आश्रित ಏನೈತಿ चैतन्य के आश्रित अज्ञान है आश्रित अंदाज 122 टिप्पणी ಐತಿ 122 टिप्पणी ಈಗ पूर्व कहा था कि सूर्य विषय अंधकार की नहीं सो प्रकाश रूप आत्मा विषय अज्ञान संभवे नहीं अंದ್ರ ಹಿಂದೆ ಹೇಳಿದ್ರು ಏನಂತ ಸೂರ್ಯನಲ್ಲಿ ಅಂಧಕಾರ ತಂತೆ ಪ್ರಕಾಶ ರೂಪ ಸೂರ್ಯ ಇದ್ದಾಗ ಆಗ್ತಿರ್ತೇನೆ ಎಲ್ ಅದರಂತೆ ಸ್ವಯಂ ಪ್ರಕಾಶ ಆತ್ಮ ಇದ್ದಾಗ